ಸೊ ಇಂಡಿಕಾ V2 1,10,000 ಫೈನಲ್. ಆದ್ರೂ ಕೂಡ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. 2,80,000 ಸರ್. ಹೌದು ಸರ್. 2,80,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ i20 ನ. ಫೈನಲ್ ಟು ಫೈನಲ್ 2 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸರ್. ಸೊ 2 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. 3,40,000 ಗೆ ಫೈನಲ್ ಸರ್. ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್. ಈ ವಿಸ್ತಾಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 185 ಗೆ ಫೈನಲ್ ಆಗುತ್ತೆ ಸರ್. 1,85,000. ಸೊ ಬಡ್ಜೆಟ್ ಅಲ್ಲಿ ಹುಡುಕೋರ್ಗೆ ಮಾತ್ರ 1,60,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ಪುನಃ SB ಕಾರ್ಸ್ ಹತ್ರ ಇದೀವಿ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಾ ಇರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ನೋಡ್ತಾ ಇರ್ಬೋದು, ಹತ್ತತ್ರ 50 ರಿಂದ 60 ಕಾರ್ಗಳು ಇವತ್ತು SB ಕಾರ್ಸ್ ಹತ್ರ ಸ್ಟಾಕ್ ಇದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಆಗಿದ್ದಾರೆ. ಅಂಡ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್. ಅಂಡ್ ಸಾಕಷ್ಟು ಜನ ಈ ಲೊಕೇಶನ್ ಗೆ ಬಂದು ನಮ್ಮ ವಿಡಿಯೋಸ್ ನ ನೋಡಿ ತಗೊಂಡ್ ಹೋಗ್ತಿದ್ದಾರೆ. ಅಂಡ್ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಲೊಕೇಶನ್ ಗೆ ಬಂದು ಗಾಡಿನ ಟೆಸ್ಟ್ ಐಡಿ ಎಲ್ಲ ಕೊಡ್ತಾರೆ. ಸೊ ಕಂಪ್ಲೀಟ್ ಲೋನ್ ಕೂಡ ಆಗುತ್ತೆ. ಸರ್ ವೆಲ್ಕಮ್ ಟು ಚಾನಲ್ ಸರ್. ಸರ್ SB ಕಾರ್ಸ್ ಅಲ್ಲಿ ಇವತ್ತು ಎಷ್ಟು ಕಾಸ್ಟ್ ಸ್ಟಾಕ್ ಇದೆ ಸರ್? ಒಂದು 60 ವರೆಗೂ ಇದೆ ಸರ್. ಇವತ್ತು 60 ಕಾರ್ ಸ್ಟಾಕ್ ಇದೆಯಾ ಸರ್? ಅಂಡ್ ಲೋನ್ ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 10 ಮಾಡಲಿಂದ ಸ್ಟಾರ್ಟ್ ಆಗುತ್ತೆ. 2010 ಇಂದ ಲೋನ್ ಸ್ಟಾರ್ಟ್ ಆಗುತ್ತೆ ಸರ್. ಔಟ್ ಆಫ್ ಇರೋರಿಗೆ ಅವ್ರದ್ದು ಡಾಕ್ಯುಮೆಂಟ್ ಮೇಲೆ, ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ ಯಾವುದೇ ಲೊಕೇಶನ್ ಇಂದ ಬರ್ಲಿ ನಿಮ್ಗೆ 100% ಲೋನ್ ಆಗುತ್ತೆ. ಅದು ನಿಮ್ ಸಿವಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ಜಾಸ್ತಿ ತಡ ಮಾಡೋದ್ ಬೇಡ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ ಸರ್. 2012 ಸೆಕೆಂಡ್ ಓನರ್ ಸರ್. ಇದು 12 ಸೆಕೆಂಡ್ ಓನರ್. 70,000 ಕಿಲೋಮೀಟರ್ ರೋಡ್ ಇದೆ. ಒಳ್ಳೆ ಮೈಲೇಜ್ ಇದೆ ಸರ್. ಗಾಡಿ ಚೆನ್ನಾಗಿದೆ. VX ಪೆಟ್ರೋಲ್ ಇದು. ಓಕೆ. ಒಂದು 4,15ಕ್ಕೆ ಫೈನಲ್ ಆಗುತ್ತೆ ಸರ್. ಇದು ಸರ್ 4,15,000 ಫೈನಲ್ ಆಗುತ್ತೆ ಸರ್. ಸೊ 100% ಈ ಗಾಡಿಗೆ ಲೋನ್ ಆಗುತ್ತೆ ಸರ್. ಇದು ಕಿಲೋಮೀಟರ್ ಎಷ್ಟು ರನ್ ಆಗಿದೆ ಸರ್? 75 ಆಗಿದೆ ಸರ್. ಸೊ ನೋಡ್ತಾ ಇರ್ಬೋದು, ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ. ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಸೀಟಿಂಗ್ ಮಾತ್ರ ನೋಡ್ತಾ ಇರ್ಬೋದು ಸೂಪರ್ ಆಗಿದೆ. ಸೊ ತುಂಬಾ ಸ್ಪೇಸಿಯಸ್ ಆಗಿದೆ. ಗಾಡಿ ಕೂಡ ನೀಟ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಇದು ಸೆಕೆಂಡ್ ಓನರ್? ಸೆಕೆಂಡ್ ಓನರ್ ಆಗಿದೆ ಸರ್. ಸೊ 4,15,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಗಾಡಿನ. ಸಾಕಷ್ಟು ಜನ ಎಲ್ಲ ಮೆಸೇಜ್ ಮಾಡಿದ್ರು ಸರ್ ಈಕೋ ಬೇಕಂತ ಹೇಳ್ಬಿಟ್ಟು. ಅದು ಕೂಡ ಸೂಪರ್ ಆಗಿರೋ ಈಕೋ ತೋರಿಸ್ತಾ ಇದೀನಿ, ನೋಡ್ತಾ ಇರಿ. ಅದು ಕೂಡ ಸಿಲ್ವರ್ ಕಲರ್, 21 ಮಾಡೋದು. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಾರ್ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಡೀಟೇಲ್ಸ್. 2020-21 ಸರ್. ಇದು ಸಿಂಗಲ್ ಓನರ್, ಬರೀ 30,000 ಕಿಲೋಮೀಟರ್ ವಿತ್ AC 5 ಸೀಟರ್ ಬರುತ್ತೆ ಸರ್. ಬರೀ 30,000 ಕಿಲೋಮೀಟರ್ ಸಿಂಗಲ್ ಓನರ್. AC ಮತ್ತೆ 5 ಸೀಟರ್ ಬರುತ್ತೆ. AC ಬರುತ್ತೆ ಅಂಡ್ 5 ಸೀಟರ್ ಬರುತ್ತೆ ಇದರಲ್ಲಿ. ಹೌದು ಸರ್. ಸೊ 5 ಸೀಟಿಂಗ್ ಕೆಪಾಸಿಟಿ ಬರುತ್ತೆ, AC ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ನೋಡ್ತಾ ಇರ್ಬೋದು, ಇಕೋ ಅಲ್ಲಿ ನಿಮ್ಗೆ ಈ ನಡುವೆ ಮಾತ್ರ ಏರ್ ಬ್ಯಾಗ್ ಸಿಗ್ತಿರೋದು. ಸೊ ಡ್ರೈವರ್ ಏರ್ ಬ್ಯಾಗ್, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ AC ಬರುತ್ತೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಇವನ್ ಬ್ಯಾಕ್ ಕೂಡ ನಿಮ್ಗೆ ಆರಾಮಾಗಿ ದೊಡ್ಡ ಲಗೇಜ್ ಸ್ಪೇಸ್ ಇದೆ. ಅಂಡ್ ಅಡಿಷನಲ್ ಆಗಿ ಬೇಕಿದ್ರೆ 2 ಸೀಟ್ ಹಾಕಿಸ್ಕೊಂಡ್ರೆ ಆರಾಮಾಗಿ 6 ಜನ 7 ಜನ ಕುತ್ಕೊಂಡು ಹೋಗುವಂತ ವೆಹಿಕಲ್. ಸೊ ಬಾಡಿ ಲೈನ್ ಅಪ್ ಎಲ್ಲೂ ಕೂಡ ಸ್ಕ್ರಾಚ್ ಡೆಂಟ್ ಆಗಿಲ್ಲ, ನೀಟ್ ಆಗಿದೆ ಕಂಡೀಷನ್. ಅದು ಕೂಡ 21 ಮಾಡಲು. ಸರ್ ಈ ಕಾರ್ಗೆ ಒಂದು ಒಳ್ಳೆ ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಒಂದು 5,20ಕ್ಕೆ ಫೈನಲ್ ಆಗುತ್ತೆ ಸರ್. ಇದು 5,25,000 ಫೈನಲ್ ಮಾಡಿ ಕೊಡ್ತೀರಾ? 4,500,000 ಲೋನೇ ಆಗ್ಬಿಡುತ್ತೆ ಸರ್. ಹೌದು, 4,25,000 ಲಕ್ಷ ಆರಾಮಾಗಿ ಲೋನೇ ಆಗೋಗ್ಬಿಡುತ್ತೆ. ಸೊ ಏನೊಂದು 50,000 60,000 1 lakh ಡೌನ್ ಪೇಮೆಂಟ್ ಕಟ್ಬಿಟ್ರೆ ಈ ಗಾಡಿ ಸಿಕ್ಬಿಡುತ್ತೆ ನಿಮ್ಗೆ. ಸೊ ಬ್ರ್ಯಾಂಡ್ ನ್ಯೂ 2021 ಮಾಡಲು, ಬರೀ 30,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇದು ಮಾತ್ರ ಅಪ್ಡೇಟೆಡ್ ಈಕೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಹಳೆ ಈಕೋ ಅಲ್ಲಿ ನೋಡ್ಕೊಂಡ್ಬಿಟ್ರೆ ಪವರ್ ಸ್ಟೇರಿಂಗ್ ಬರಲ್ಲ, ಆಲ್ಮೋಸ್ಟ್ ನಿಮ್ಗೆ ಏರ್ ಬ್ಯಾಗ್ ಬರಲ್ಲ. ಇದರಲ್ಲಿ ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರ್ತೈತೆ, AC ಬರ್ತೈತೆ. ಸೊ ಸೂಪರ್ ಆಗಿದೆ ಕಾರ್ ಮಾತ್ರ. ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ನೋಡ್ತಾ ಇರ್ಬೋದು, ಒಂದು XUV 500 ಇದೆ ಗಾಡಿ. ಸರ್ ಹೇಳಿ ಸರ್. ಸರ್ 2018 ಸಿಂಗಲ್ ಓನರ್ W11 ವಿತ್ ಸನ್ರೂಫ್ ಬರುತ್ತೆ, ಪುಷ್ ಬಟನ್ ಬರುತ್ತೆ, 12 ಏರ್ ಬ್ಯಾಗ್ ಬರುತ್ತೆ ಸರ್. 12 ಏರ್ ಬ್ಯಾಗ್ ಬರುತ್ತೆ ಸರ್ ನಿಮಗೆ. ಓನರ್ಶಿಪ್ ಏನಾಗಿದೆ ಸರ್? ಸಿಂಗಲ್ ಓನರ್ ಇದೆ ಸರ್. ಎಷ್ಟು ರನ್ ಆಗಿದೆ ಸರ್? ಇದು 1 lakh ಆಗಿದೆ ಸರ್. ಅಪ್ಡೇಟ್ ಎಲ್ಲ ಇಷ್ಟು ಇದೆ ನಿಮಗೆ, ಶೋರೂಮ್ ಇಷ್ಟ ಎಲ್ಲ ಚೆಕ್ ಮಾಡಿ. ಅಪ್ ಟು ಡೇಟ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ ನಿಮ್ಗೆ. 1 lakh ಕಿಲೋಮೀಟರ್ ರನ್ ಆಗಿದೆ. ಸೊ ಆರಾಮಾಗಿ 3-4 ಲಕ್ಷ ಕಿಲೋಮೀಟರ್ ಗಂಟೆ ಓಡಿಸಬಹುದು ಈ ಗಾಡಿನ. ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಅಪ್ ಎಲ್ಲ. ಸೊ ಗಾಡಿ ಎಲ್ಲ ಸೂಪರ್ ಆಗಿದೆ, ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಇಲ್ಲ. ಇದು ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ. ಸೊ W11 ವೇರಿಯಂಟ್ ಟಾಪ್ ಎಂಡ್. ಇದರಲ್ಲಿ ಎಲ್ಲಾ ಫೀಚರ್ಸ್ ಬರುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು, ಗ್ಲಾಸಿ ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಸೊ ಇದರಲ್ಲಿ ಎಷ್ಟೊಂದು ಫೀಚರ್ಸ್ ಎಲ್ಲ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಲಿ, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್, ಏರ್ ಬ್ಯಾಗು, ABS, ಸನ್ ರೂಫ್. ಅಂಡ್ ನೋಡ್ತಾ ಇರ್ಬೋದು ಸೆಕೆಂಡ್ ರೋ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸನ್ ರೂಫ್ ಎಲ್ಲ ಇದೆ ಗಾಡಿಯಲ್ಲಿ.
ಸನ್ ರೂಫ್ ಇದೆ ನಿಮ್ಗೆ, ಆಮ್ರೆಸ್ಟ್ ಇದೆ. ಸೊ ಆಮ್ರೆಸ್ಟ್ ನೋಡ್ತಾ ಇರ್ಬೋದು, ಆಮ್ರೆಸ್ಟ್ ಅಂಡ್ ರಿವರ್ಸ್ ಇದು ಇಲ್ಲಿ ಬಂದ್ಬಿಟ್ಟು ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ ನಿಮ್ಗೆ. ಅಂಡ್ ಇವನ್ ಥರ್ಡ್ ರೋ ಅಲ್ಲಿ ಕೂಡ ನಿಮ್ಗೆ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಈ ತರ ನೀವು ಬೆಂಡ್ ಮಾಡ್ಬಿಟ್ರೆ ಮಾತ್ರ ಸೀಟ್ಗಳು ಒಳ್ಳೆ ನಿಮ್ಗೆ ಬುಟ್ ಸ್ಪೇಸ್ ಮಾತ್ರ ಸಿಗುತ್ತೆ. ಸೂಪರ್ ಆಗಿ 13-14 ಲೋನ್ ಆಗ್ಬಿಡುತ್ತೆ ಸರ್. 13-14 ಲಕ್ಷ ಲೋನ್ ಆಗುತ್ತೆ ಸರ್ ಈ ಗಾಡಿಗೆ. ಹೌದು ಸರ್, ಹೌದು. ಟೋಟಲ್ 8 ಏರ್ ಬ್ಯಾಗ್ ಇದೆಯಾ ಸರ್? ಹೌದು ಸರ್. ಸೊ ನೋಡ್ತಾ ಇರ್ಬೋದು 8 ಏರ್ ಬ್ಯಾಗ್ ಇರುವಂತ ವೆಹಿಕಲ್, ಪುಷ್ ಬಟನ್ ಸ್ಟಾರ್ಟ್, ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ ನಿಮ್ಗೆ. ಸರ್ ಈ ಗಾಡಿಗೆ ಏನ್ ಹೇಳಿ ಸರ್ ಪ್ರೈಸ್? 15,000 ಫೈನಲ್ ಆಗುತ್ತೆ ಸರ್. 15,000 ಫೈನಲ್ ಆಗುತ್ತೆ. ಅದ್ರ ಪಕ್ಕದಲ್ಲೇ ನಿಮ್ಗೆ ಬ್ರ್ಯಾಂಡ್ ನ್ಯೂ ಸ್ವಿಫ್ಟ್ ಇದೆ, ಅದು ಕೂಡ ಡ್ಯುಯಲ್ ಟೋನ್. ಇದು ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ ಅನ್ಸುತ್ತೆ, ಹೇಳಿ ಸರ್. 2022 ಸಿಂಗಲ್ ಓನರ್ ಸರ್, ಬರೀ 23,000 ಕಿಲೋಮೀಟರ್ ಓಡಿದೆ. 22 ಸಿಂಗಲ್ ಓನರ್, ಬರೀ 23,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಓನರ್ಶಿಪ್ ಸರ್? ಸಿಂಗಲ್ ಓನರ್. ಈ ಕಾರ್ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಂದು 765 ಫೈನಲ್ ಆಗುತ್ತೆ ಸರ್. ಇದು 7,65,000 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್. ಸೊ ನೋಡ್ತಾ ಇರ್ಬೋದು, ಇದರಲ್ಲಿ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಡ್ಯುಯಲ್ ಟೋನ್. ಸೊ ಒಳಗಡೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್. 23,000 ಓಡಿದೆ ಸರ್ ಕಿಲೋಮೀಟರ್. ಸರ್ ಬರೀ 23,000 ಓಡಿದೆ ಅಷ್ಟೇ. 23,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿದ್ದು. ನಿಮ್ಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಹೌದು, ಅಡಿಷನಲ್ ಆಗಿ ಅಲಾಯ್ ವೀಲ್ಸ್ ಕೂಡ ಬರುತ್ತೆ ನಿಮ್ಗೆ. ಗಾಡಿ ಮಾತ್ರ ಸೂಪರ್ ಆಗಿದೆ, ಎಲ್ಲೂ ಸ್ಕ್ರಾಚ್ ಡೆಂಟು ಇಲ್ಲ. ಇದು 2022 ಮಾಡಲು. 22 ಮಾಡಲು. ಸೊ ನೋಡ್ತಾ ಇರ್ಬೋದು ಅಲಾಯ್ ವೀಲ್ಸ್. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಸರ್? 765 ಫೈನಲ್ ಆಗುತ್ತೆ. 7,65,000 ಫೈನಲ್ ಆಗುತ್ತೆ. ಆರಾಮಾಗಿ ಈ ಗಾಡಿಗೆ ಒಂದು 5-6 ಲಕ್ಷ ಲೋನ್ ಆಗೋಗ್ಬಿಡುತ್ತೆ. 6 ಲಕ್ಷ ಮೇಲೆ ಆಗುತ್ತೆ. ಓಕೆ, ಸೊ 100% ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್, ಡ್ಯುಯಲ್ ಟೋನ್ ಕಲರ್ ನೋಡ್ತಾ ಇರ್ಬೋದು. ಅದ್ರ ಪಕ್ಕದಲ್ಲೇ ಒಂದು ರೆನಾಲ್ಟ್ ದೊಡ್ಡ ಸಡಾನ್ ಅಂತಾನೆ ಹೇಳ್ಬೋದು, ಸ್ಕಾಲಾ. ಹೇಳಿ ಸರ್. 2014 ಸೆಕೆಂಡ್ ಓನರ್ ಸರ್ ಇದು. ಓಕೆ, ಬರೀ 38,000 ಲಕ್ಸುರಿ ವೆಹಿಕಲ್ ಸರ್. ಡಬಲ್ ಏರ್ ಬ್ಯಾಗ್, 14 ಸೆಕೆಂಡ್ ಓನರ್, 38,000 ಕಿಲೋಮೀಟರ್ ರನ್ ಆಗಿದೆ. 5 ಬ್ರಾಂಡ್ ನ್ಯೂ ಪಿಸ್ಟನ್. ಅದು ಕೂಡ ಡೀಸೆಲ್ ವೆಹಿಕಲ್ ಸರ್, ಪೆಟ್ರೋಲ್ ವೆಹಿಕಲ್. ಇದು 20 ಮೈಲೇಜ್ ಬರುತ್ತೆ. 20 ಮೈಲೇಜ್ ಆರಾಮಾಗಿ ಬರುತ್ತೆ. ಒಂದು ದೊಡ್ಡ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಕಡಿಮೆ ಓಡಿರೋ ಕಾರು. 38,000 ಕಿಲೋಮೀಟರ್ ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್. ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಇದೆ. ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಇದೆ. 5 ಪಿಸ್ಟನ್ ಟೈರ್ ಇದೆ, ಹೊಸ ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಇದೆ ನಿಮಗೆ. ಫುಲ್ ಟಾಪ್ ಎಂಡ್ ಮಾಡಲ್ ಗಾಡಿ ಸರ್ ಇದು. ಸೊ ಟಾಪ್ ಎಂಡ್ ಗಾಡಿ. ಸೊ ಈ ಕಾರ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಲಕ್ಸುರಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆರಾಮಾಗಿ ಕಂಫರ್ಟಬಲ್ ಆಗಿ ಹೈವೇ ಮಾತ್ರ ಸೂಪರ್ ಆಗಿರುತ್ತೆ. ಇದ್ರಲ್ಲೂ ಕೂಡ 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಅಡಿಷನಲ್ ಆಗಿ ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್. ಕಿಲೋಮೀಟರ್ ಅಪ್ಡೇಟ್ ಇದೆ ಸರ್. ಅಪ್ಡೇಟ್ ಹಿಸ್ಟ್ರಿ ಕೊಡ್ತೀನಿ ನಿಮಗೆ. ಇದು ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಇದೆ. ಹೌದು ಸರ್. 38,000 ಶೋರೂಮ್ ಹಿಸ್ಟ್ರಿ ಇದೆ. ಬರೀ 38,000 ಕಿಲೋಮೀಟರ್ ಮಾತ್ರ ರನ್ ಆಗಿದೆ. ಇನ್ಶೂರೆನ್ಸ್ ಇದೆ, 5 ಬ್ರಾಂಡ್ ನ್ಯೂ ಟೈರ್ ಇದೆ, ಏರ್ ಬ್ಯಾಗ್, ABS ಎಲ್ಲ ಇದೆ, ಮ್ಯಾಗ್ ವೀಲ್ ಎಲ್ಲ ಇದೆ ಸರ್. ಹೌದೌದು ಸರ್. ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. 4,500 ಹೇಳ್ತಾ 430 ಫೈನಲ್ ಆಗುತ್ತೆ ಸರ್. 4,30,000 ಫೈನಲ್ ಆಗುತ್ತೆ ಸರ್. ಸೊ ಫೈನಲ್ ಟು ಫೈನಲ್ 4,30,000 ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಅಂಡ್ ಇದರಲ್ಲಿ ಇನ್ನೂ ಒಂದು ಮಹೇಂದ್ರ XUV 500 ಇದೆ, ನೋಡ್ತಾ ಇರ್ಬೋದು. ಒಂಥರ ಮಿಲ್ಕಿ ಕಲರ್ ಅನ್ಸುತ್ತೆ. ಹೇಳಿ ಸರ್. 2012 ಸೆಕೆಂಡ್ ಓನರ್ W8 ಸರ್. ಇದು W8 ವೇರಿಯಂಟ್. 8 ಏರ್ ಬ್ಯಾಗು, ಮತ್ತೆ ಕೀ ಸ್ಟಾರ್ಟ್ ಬರುತ್ತೆ, ಹೊಸ ಟೈರ್ ಇದೆ. ಹೌದು, ಎಲ್ಲ ಬರುತ್ತೆ. ಅಪ್ಡೇಟ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ ನಮ್ಮ ಹತ್ರ. ಅಪ್ ಟು ಡೇಟ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆಯಾ? 5 ಹೊಸ ಟೈರ್, ಬ್ರಾಂಡ್ ನ್ಯೂ ಟೈರ್ ಇದೆ. ಸೊ 5 ಕೂಡ ಬ್ರಾಂಡ್ ನ್ಯೂ ಟೈರ್ ನೋಡ್ತಾ ಇರ್ಬೋದು. ಬ್ರಾಂಡ್ ನ್ಯೂ ಟೈರ್ ಇದೆ. ಇದು ಬಂದ್ಬಿಟ್ಟು W8 ವೇರಿಯಂಟ್. ಸೊ ನೋಡ್ತಾ ಇರ್ಬೋದು. ಟಿವಿಗಳಿದಾವೆ. ಸೊ ರೇರು. ಸೊ ನೋಡ್ತಾರೆ ಇಷ್ಟು ಫೀಚರ್ಸ್ ಎಲ್ಲ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆಡಿಯೋ ಸಿಸ್ಟಮ್, ಏರ್ ಬ್ಯಾಗು, ಹತ್ರ 8 ಏರ್ ಬ್ಯಾಗ್ ಬರುತ್ತೆ. ಅಂಡ್ ಆಮ್ರೆಸ್ಟ್ ಕೂಡ ಇದೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು, ಆಮ್ರೆಸ್ಟ್ ಕೂಡ ಇದೆ. ಅಂಡ್ ಹಿಂದ್ಗಡೆ ಕೂಡ ಆರಾಮಾಗಿ ಶಾರ್ಟ್ ಅಡಲ್ಟ್ಸ್ ಮಾತ್ರ ಇಬ್ರು ಕುತ್ಕೋಬಹುದು, ಚಿಕ್ಕ ಮಕ್ಳಾದ್ರೆ ಇಬ್ರು ಕುತ್ಕೋಬಹುದು ಆರಾಮಾಗಿ. ಅಂಡ್ ಒಂದು ಒಳ್ಳೆ ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಎಲ್ಲೂ ಬಾಡಿ ಲೈನ್ ಅಪ್, ಎಲ್ಲೂ ಟಚ್ ಇಲ್ಲ ನಿಮ್ಗೆ, ಸ್ಕ್ರಾಚ್ ಇಲ್ಲ, ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 8 lakhs ಹೇಳ್ತಾ ಇದೀವಿ. 775 ಆಗುತ್ತೆ ಸರ್ ಫೈನಲ್. ಸರ್ ಫೈನಲ್ ಏನ್ ಹೇಳಿದ್ದು? 775 ಆಗುತ್ತೆ ಸರ್. ಓಕೆ. ಡಿಸೈರ್ ಹುಡ್ಕೋರ್ಗೆ ಇನ್ನೂ ಒಂದು ಡಿಸೈರ್ ಇದೆ, ಅದು ಕೂಡ ಪೆಟ್ರೋಲ್ ವೆಹಿಕಲ್. ಸರ್ ಹೇಳಿ ಸರ್ ಈ ವೆಹಿಕಲ್ ಬಗ್ಗೆ. 2014 ಸಿಂಗಲ್ ಓನರ್, 72,000 ರನ್ ಇದೆ. ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್. ಪೆಟ್ರೋಲ್ ವೆಹಿಕಲ್, ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. 14 ಮಾಡಲು. ಹೌದು ಸರ್. ಸೆಕೆಂಡ್ ಓನರ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್.
ಸೊ 79,000 ಕಿಲೋಮೀಟರ್ ರನ್ ಆಗಿದೆ. ಸೊ ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸರ್ ಇದು VXi ಇದು VXi ಸರ್. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಸರ್? 5.25 ಹೇಳ್ತದೆ, 5.25 ಫೈನಲ್ ಆಗುತ್ತೆ ಸರ್. 5.25 ಕೋಟಿಂಗು, 5.25 ಫೈನಲ್ ಆಗುತ್ತೆ. 5.25ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 5,25,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸಿಂಗಲ್ ಓನರ್ ವೆಹಿಕಲ್ ನ. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, 4 ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಸಿಂಗಲ್ ಓನರ್ ಡಿಸೈರ್. ಸೊ ಅಪ್ ಟು ಡೇಟ್ ಟ್ರ್ಯಾಕ್ ಎಲ್ಲ ಇದೆ ಗಾಡಿಯಲ್ಲಿ. 5,25,000 ಫೈನಲ್. ಹೌದು ಸರ್, 5.25 ಫೈನಲ್ ಆಗುತ್ತೆ ಸರ್. ಸೊ ಒಳ್ಳೆ ಬಡ್ಜೆಟಲ್ಲಿ ಹುಡ್ಕೋರ್ಗೆ ಆಲ್ಟೋ ಇದೆ ನೋಡ್ತಾ ಇರ್ಬೋದು. ಇದ್ರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ AC ಬರುತ್ತೆ. ಹೇಳಿ ಸರ್. 2008 ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಮಾಡ್ಕೊಡ್ತಾರೆ ಸರ್. ಅದು ಫ್ರೆಶ್ ಆಗಿ ಹೊಸ ಟೈರ್ಗಳಿದೆ. 5 ಹೊಸ ಟೈರ್ ಇದೆ, ಒಳ್ಳೆ ಮೈಲೇಜ್ ವೆಹಿಕಲ್. ಹೌದು, 160 ಫೈನಲ್ ಆಗುತ್ತೆ ಸರ್. ಪ್ಲಸ್ FC ಇನ್ಸೂರೆನ್ಸ್ ಎಲ್ಲ ಮಾಡಿ ಕೊಡ್ತೀವಿ ಸರ್ ಅದಕ್ಕೆ. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಇದೆ. ಹೌದು ಸರ್. 1,60,000. ಹೌದು ಸರ್, ಫೈನಲ್ 160 ಫೈನಲ್. ಸೊ ನಿಮ್ಗೆ ಆರಾಮಾಗಿ 17-18 ಈಸಿಯಾಗಿ ಮೈಲೇಜ್ ಬರುತ್ತೆ. ಅಂಡ್ ಲೋ ಮೇಂಟೆನೆನ್ಸ್. 2 ವೀಲರ್ಗೆ ಏನಪ್ಪಾ ಮೇಂಟೆನೆನ್ಸ್ ಆಗುತ್ತೆ ಅಷ್ಟೇ ಈ ಗಾಡಿಗೂ ಕೂಡ. ಗಾಡಿ ಮಾತ್ರ ಎಲ್ಲೊಂದು ಸ್ಕ್ರಾಚ್ ಡೆಂಟು ಇಲ್ಲ. ಸೊ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ ಮಾತ್ರ 1,60,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಆಲ್ಟೋ LXi ನ. ಅಂಡ್ ಟಾಟಾ ಇಂಡಿಕಾ ಹುಡ್ಕೋರ್ಗೆ ಒಂದು ಟಾಟಾ ಇಂಡಿಕಾ 2006 ಸಿಂಗಲ್ ಓನರ್ ಸರ್. ಇದು ಸೆಕೆಂಡ್ ಓನರ್, ಸಿಂಗಲ್ ಓನರ್. ಓಕೆ, ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲ ಇದೆ. ಅಪ್ಡೇಟೆಡ್ ಶೋರೂಮ್ ಹಿಸ್ಟ್ರಿ ಇದೆ ನಿಮ್ಗೆ. ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ ಸರ್. ಪೆಟ್ರೋಲ್ ವೆಹಿಕಲ್ ಇದು. ಪೆಟ್ರೋಲ್ ವೆಹಿಕಲ್. ಓಕೆ ಓಕೆ. ಸೊ ಇದು ಮಾತ್ರ ಒಂದು ರೇರ್ ಗಾಡಿ ಅಂತಾನೆ ಹೇಳ್ಬೋದು. ಎಲ್ಲಾ ಕಡೆ ಡೀಸೆಲ್ ಸಿಗ್ತಿರುತ್ತೆ. ಅಂಡ್ ಗಾಡಿ ಕಡಿಮೆ ಓಡಿದೆ ನಿಮ್ಗೆ. ಮೇನ್ ಸಿಂಗಲ್ ಓನರ್ ಇದೆ ಸರ್ ನಿಮ್ಗೆ. ಕಂಪ್ಲೀಟ್ ಟ್ರ್ಯಾಕ್ ಎಲ್ಲ ಇದೆ. ಟ್ರ್ಯಾಕ್ ಇದೆ. ಅದು ಕೂಡ ಸಿಂಗಲ್ ಓನರ್ ಆದ್ರೆ FC ಇನ್ಸೂರೆನ್ಸ್ ಎಲ್ಲ ಇದೆ. ಹೌದೌದು. ಏನ್ ಪ್ರೈಸ್ ಕೊಟ್ ಮಾಡ್ತಾರೆ? 1,10,000 ಆಗುತ್ತೆ ಸರ್ ನಿಮ್ಗೆ ಫೈನಲ್. 1,10,000 ಆಗುತ್ತೆ. 1,10,10,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಟಾಟಾ ಇಂಡಿಕಾನ. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಇಂಡಿಕಾ V2 1,10,000 ಫೈನಲ್. ಈ ಕಾರ್ಗೆ ಮಾತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಯಾಕಂದ್ರೆ ಇದು ಪೆಟ್ರೋಲ್ ಅಲ್ಲ, ಡೀಸೆಲ್ ವೆಹಿಕಲ್. ಅದು ಕೂಡ ರಿಡ್ಸು. ಯಾಕಂದ್ರೆ ರಿಡ್ಸ್ ಯಾಕಪ್ಪ ಫೇಮಸ್ ಅಂದ್ರೆ ಸ್ವಿಫ್ಟ್ಗಿಂತ ಹೈಟ್ ಜಾಸ್ತಿ ಬರುತ್ತೆ ನಿಮ್ಗೆ, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ, ಮೈಲೇಜ್ ಜಾಸ್ತಿ ಬರುತ್ತೆ, ಒಳಗಡೆ ಸ್ಪೇಸ್ ಕೂಡ ಜಾಸ್ತಿ ಬರುತ್ತೆ. ಸ್ವಿಫ್ಟ್ಗಿಂತ ಎಲ್ಲ ಪ್ಲಸ್ ಪಾಯಿಂಟ್. ಅದು ಕೂಡ ಇದು ರೈರ್ ಕಲರ್. ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ. 2010 ಸಿಂಗಲ್ ಓನರ್ ಸರ್. VDI 10 ಸಿಂಗಲ್ ಓನರ್. ಹೌದು ಸರ್. 79 ಕಿಲೋಮೀಟರ್ ಓಡಿದೆ. 89 ಓಡಿದೆ. 89,000 ಕಿಲೋಮೀಟರ್ ರನ್ ಆಗಿದೆ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಮೈಲೇಜ್ ಬರುತ್ತೆ ಸರ್ ನಿಮ್ಗೆ ಇದು ಸರ್. 20-22 ಬರುತ್ತೆ ಮೈಲೇಜ್ ನಿಮ್ಗೆ. 20-22 ಗಂಟೆ ಆರಾಮಾಗಿ ಬರುತ್ತೆ ಮೈಲೇಜ್. ಸೊ ನೋಡ್ತಾ ಇರ್ಬೋದು ಡೀಸೆಲ್ ವೆಹಿಕಲ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಸೊ ಜಾಸ್ತಿ ರೆಗ್ಯುಲರ್ ಆಗಿ ಓಡಿಸೋರ್ಗೆ ಈ ತರ ಕಾರು ಸೂಪರ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ಯಾವ ತರ ಅಂತ ಹೇಳ್ಬಿಟ್ಟು. ಅಂಡ್ 4 ಕೂಡ MRF ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಅಡಿಷನಲ್ ಆಗಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರ್ತೈತೆ ಗಾಡಿಯಲ್ಲಿ. ಸರ್ ಇದು ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 360 ಹೇಳ್ತದೆ, ಒಂದು 340ಗೆ ಕ್ಲೋಸ್ ಆಗುತ್ತೆ ಸರ್ ಫೈನಲ್. 3,40,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ನೋಡ್ತಾ ಇರ್ಬೋದು 3,40,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಪ್ ಟು ಡೇಟ್ ಸರ್ವಿಸ್ ಇದೆಯಾ ಸರ್? ಇದೆ ಸರ್. ಅಂಡ್ ಇನ್ಸೂರೆನ್ಸ್ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ ಸರ್. ಸೊ ಬ್ರ್ಯಾಂಡ್ ನ್ಯೂ ಕ್ವಿಡ್ ಇದೆ ನೋಡ್ತಾ ಇರ್ಬೋದು. ಇದು 1 ಲೀಟರ್ ಕ್ವಿಡ್ ಅನ್ಸುತ್ತೆ. ಹೇಳಿ ಸರ್. 2021 ಸಿಂಗಲ್ ಓನರ್ ಸರ್. ಟಾಪ್ ಅಂಡ್ ಮಾಡು, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಓಕೆ. 45,000 ಕಿಲೋಮೀಟರ್ ಓಡಿದೆ. ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಬರೀ 43,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿದೆ. ಸೊ ಇದರಲ್ಲಿ ನಿಮ್ಗೆ ಅಡಿಷನಲ್ ಆಗಿ 2 ಏರ್ ಬ್ಯಾಗ್ ಬರುತ್ತೆ. ಸೊ 2 ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ ಬ್ರ್ಯಾಂಡ್ ನ್ಯೂ ಕ್ವಿಡ್ ಅಂತಾನೆ ಹೇಳ್ಬೋದು. RXT ವೇರಿಯಂಟ್. ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು 1 ಲೀಟರ್ ಇಂಜಿನ್ ಬರುತ್ತೆ ನಿಮ್ಗೆ. ಸೂಪರ್ ಆಗಿ ಮೈಲೇಜ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಏನೊಂದು 18-20 ಬರುತ್ತೆ ಸರ್ ಮೈಲೇಜ್. 20+ ಬರುತ್ತೆ ಸರ್. ಅಂಡ್ ಇವನ್ ಮೇಂಟೆನೆನ್ಸ್ ಕೂಡ ಕಡಿಮೆ ಈ ಕಾರ್ಗೆ. ಏನೊಂದು 5,000-4,5,000 ಸಾವಿರ ಒಳಗಡೆ ಮೇಂಟೆನೆನ್ಸ್ ಆಗುತ್ತೆ. ಲೋ ಬಡ್ಜೆಟ್ ಕಾರಲ್ಲಿ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ನಿಮ್ಗೆ. ಅದು ಕೂಡ ಇದು ಬ್ರ್ಯಾಂಡ್ ನ್ಯೂ ಕಾರು. 4 ಕೂಡ ಹೊಸ ಟೈರ್ ಎಲ್ಲ ಇದೆ ಗಾಡಿಯಲ್ಲಿ. ಒಂದು ಫೈನಲ್ ಟು ಫೈನಲ್ ಪ್ರೈಸ್ 495 ಫೈನಲ್ ಆಗುತ್ತೆ ಸರ್. 4,95,000 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಕಲರ್ ಮಾತ್ರ ಸೂಪರ್ ಆಗಿದೆ. ಇದೊಂದು ರೈರ್ ಕಲರ್ ಅಂತಾನೆ ಹೇಳ್ಬೋದು. 4,25,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಅದ್ರ ಹಿಂದ್ಗಡೆ ಇನ್ನೂ ಒಂದು ರೆನಾಲ್ಟೋ. ಸೊ ಇದು ಒಂದು ಗೂಳಿ ಅಂತಾನೆ ಹೇಳ್ಬೋದು. ಆಫ್ ರೋಡ್ಗೆ ಮಾತ್ರ ಕಿಂಗು. ಸೊ ಗಾಡಿ ನೋಡಿ ಒಂದ್ಸಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಡಸ್ಟರ್ ಬ್ರ್ಯಾಂಡಿಂಗ್ ಎಲ್ಲ ಇದೆ ಗಾಡಿಯಲ್ಲಿ.
ಅಂಡ್ ಅಲಾಯ್ ವೀಲ್ಸ್ ನೋಡ್ತಾ ಇರ್ಬೋದು, ಇದು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್. ಸೊ ಈ ಅಲಾಯ್ ವೀಲ್ಸ್ ಗೆ ಹತ್ರ ಎಷ್ಟೊಂದು ದುಡ್ಡು ಆಗುತ್ತೆ ಸರ್? ಇದು ಹೇಳಿ ಸರ್, ಯಾವ್ದು ಮಾಡ್ಲು? 2015 ಸೆಕೆಂಡ್ ಓನರ್ ಸರ್ ಇದು. 2015 ಸೆಕೆಂಡ್ ಓನರ್. RXL ಆಪ್ಷನಲ್ ಇದು. ಓಕೆ ಓಕೆ, RXL ಆಪ್ಷನಲ್. ಸರ್ ಸೊ ಗಾಡಿ ಸೂಪರ್ ಆಗಿದೆ. ಇದೊಂಥರ ಬ್ಲಾಕ್ ವಾಲ ಅಥವಾ ಅಂದ್ರೆ ಗ್ರೇನ್ ವಾಲ ಆ ತರ ಕಲರ್. ಸೊ ನೋಡ್ತಾ ಇರ್ಬೋದು. ಸೊ ಇದರಲ್ಲಿ 2 ಏರ್ ಬ್ಯಾಗ್, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಒಂದು ದೊಡ್ಡ ಬೂಟ್ ಸ್ಪೇಸ್ ಸಿಗುತ್ತೆ ನಿಮ್ಗೆ ಈ ಡಸ್ಟರ್ ಅಲ್ಲಿ. ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ? 660 ಹೇಳ್ತದೆ, ಒಂದು 640 ಫೈನಲ್ ಆಗುತ್ತೆ ಸರ್. 640 ಫೈನಲ್ ಆಗುತ್ತೆ. 645 ಫೈನಲ್ ಸರ್. ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಸರ್. ನೋಡ್ತಾ ಇರ್ಬೋದು, ರೇರ್ ಡಿಫಾಗರ್ ಎಲ್ಲ ಇದೆ ನಿಮ್ಗೆ. ಡೀಸೆಲ್ ವೆಹಿಕಲ್ ಡಿಫಾಗರ್ ಎಲ್ಲ ಇದೆ. ಸೊ ನಿಮ್ಗೆ ಅಡಿಷನಲ್ ಆಗಿ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಎಲ್ಲ ಇದೆ. ಸೊ ಬೂಟ್ ಸ್ಪೇಸ್ ನೋಡ್ತಾ ಇರ್ಬೋದು, ಎಷ್ಟು ಬೂಟ್ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಸೂಪರ್ ಆಗಿದೆ ಬೂಟ್ ಸ್ಪೇಸ್. ಸೊ ಇದನ್ನ ಎತ್ಬಿಟ್ರೆ ಆರಾಮಾಗಿ 2-3 ಜನ ಮಕ್ಳು ಇಲ್ಲೇ ಕುತ್ಕೊಂಡ್ಬಿಡ್ಬೋದು, ಅಷ್ಟು ಬೂಟ್ ಸ್ಪೇಸ್ ಇದೆ. ಗಾಡಿ ಕೂಡ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಆಫ್ ರೋಡ್ ಗೆ ಮಾತ್ರ ಸೂಪರ್ ಆಗಿರುತ್ತೆ ಈ ವೆಹಿಕಲ್. 2 ಏರ್ ಬ್ಯಾಗು, ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಸಿಯಾಜು ಡೀಸೆಲ್ ಹುಡ್ಕೋರ್ಗೆ ಡೀಸೆಲ್ ಇದೆ, ಅದು ಕೂಡ ಟಾಪ್ ಎಂಡ್ ಗಾಡಿ. ಹೇಳಿ ಸರ್. 2017 ಸಿಂಗಲ್ ಓನರ್ ZDI ಪ್ಲಸ್ ಇದು. 17 ಸಿಂಗಲ್ ಓನರ್ ZDI ಪ್ಲಸ್. 47,000 ಓಡಿದೆ ಸರ್ ಇದು. ಬರೀ 42,000 ಕಿಲೋಮೀಟರ್. 47,000 ಓಡಿದೆ ಸರ್. ಸೊ ಬರೀ 42,000 ಕಿಲೋಮೀಟರ್ ಆಗಿದೆ. ನೋಡ್ತಾ ಇರ್ಬೋದು, ಕ್ರೋಮ್ ಗಾರ್ನಿಶ್ ಎಲ್ಲ ಇದೆ ನಿಮ್ಗೆ. ಟಾಪ್ ಎಂಡ್ ಗಾಡಿಗೆ ನಿಮ್ಗೆ ಅಲೈ ವೀಲ್ಸ್ ಬರೋದು. ಇದು ಬಂದ್ಬಿಟ್ಟು ಕಂಪನಿ ಮ್ಯಾಗ್ ವೀಲ್ಸ್. ಸೊ ಗಾಡಿ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು, ಎಷ್ಟು ಲಕ್ಸುರಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಕೂಡ 4 ಕೂಡ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಇಂಜನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನು, ಏರ್ ಬ್ಯಾಗು, ABS. ಸೊ ಸನ್ಗ್ಲಾಸ್ ಹೋಲ್ಡರ್ ಕೂಡ ಇದೆ ನಿಮ್ಗೆ ಗಾಡಿಯಲ್ಲಿ. ಆಮ್ರೆಸ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಅದು ಕೂಡ ಇದು ಮೇನ್ಲಿ ಡೀಸೆಲ್ ವೆಹಿಕಲ್, ಅದು ಕೂಡ ವೈಟ್ ಕಲರ್, ಒಂದು ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ZDI ಪ್ಲಸ್ ಟಾಪ್ ಎಂಡ್ ಸಿಯಾಜೋಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ? 8 ಲಕ್ಷ ಹೇಳ್ತಾ ಇದೆ, 780 ಫೈನಲ್ ಆಗುತ್ತೆ ಸರ್ ಇದು. 7,80,000 ಫೈನಲ್. ಹೌದು ಸರ್. ಆರಾಮಾಗಿ ಲೋನೇ ಒಂದು 5-6 ಲಕ್ಷ ಆಗುತ್ತಲ್ಲ ಸರ್? 6 ಲಕ್ಷ ಮೇಲೆ ಆಗುತ್ತೆ ಸರ್ ಲೋನ್. ಓಕೆ. ಸೊ ಇನ್ನೂ ಒಂದು i20 ಇದೆ, ಹೇಳಿ ಸರ್ ಡೀಟೇಲ್ಸ್. 2011 ಸೆಕೆಂಡ್ ಓನರ್ ಸರ್. ಆಸ್ಟರ್ ಟಾಪ್ ಎಂಡ್ ಮಾಡಲ್ ಇದು. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಹೌದು. ಓನರ್ಶಿಪ್ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ? 4,10,000 390 ಕ್ಲೋಸ್ ಆಗುತ್ತೆ ಸರ್. 3,90,000 ಗೆ ಫೈನಲ್ ಸರ್. ABS, ಏರ್ ಬ್ಯಾಗ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಸೊ ಫುಲ್ ಟಾಪ್ ಎಂಡ್ ಗಾಡಿ. ಸೊ ನೋಡ್ತಾ ಇರ್ಬೋದು. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ. ಪೆಟ್ರೋಲ್ ವೆಹಿಕಲ್. ಸರ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 4,10,000 ಹೇಳ್ತಾ ಇದೆ ಸರ್. 390 ಫೈನಲ್ ಆಗುತ್ತೆ ಸರ್. 3,90,000 ಗೆ i20 ಟಾಪ್ ಅಂಡ್ ಆಸ್ಟಾ ಕೊಡ್ತಿದೆ, ಅದು ಕೂಡ ಸಿಲ್ವರ್ ಕಲರ್. ಸೊ ಇಲೈಟ್ i20 ಈ ಕಾರ್ಗೆ ಮಾತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನೋಡ್ತಾ ಇರ್ಬೋದು ಎಷ್ಟು ಲಕ್ಸುರಿ ಆಗಿದೆ ಅಂತ ಹೇಳ್ಬಿಟ್ಟು. ಹೇಳಿ ಸರ್. 2017 ಸಿಂಗಲ್ ಓನರ್ ಆಸ್ಟಾ ಆಪ್ಷನಲ್ 6 ಏರ್ ಬ್ಯಾಗು, ಪುಷ್ ಬಟನ್ ಬರುತ್ತೆ. ಡೀಸೆಲ್ ವೆಹಿಕಲ್. 6 ಏರ್ ಬ್ಯಾಗು, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಡೀಸೆಲ್ ವೆಹಿಕಲ್ ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಸೊ ಒಳಗಡೆ ನೋಡ್ತಾ ಇರ್ಬೋದು, ಇದ್ರಲ್ಲೂ ಕೂಡ ನಿಮ್ಗೆ 4 ಕೂಡ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಸರ್ ಈ ಗಾಡಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 65 ಆಗಿದೆ ಸರ್. ಇದು 65,000 ಆಗಿದೆ ಸರ್. 65,000 ಆಗಿದೆ ಸರ್. 65,000 ಕಿಲೋಮೀಟರ್ ರನ್ ಆಗಿದೆ. ಈ ಕಾರ್ಗೆ ಒಂದು ಒಳ್ಳೆ ಫೈನಲ್ ಟು ಫೈನಲ್ ಪ್ರೈಸ್ ಹೇಳ್ಬಿಡಿ. 790 ಹೇಳ್ತಾ ಇದ್ದೀವಿ, 770 ವರೆಗೂ ಫೈನಲ್ ಆಗುತ್ತೆ ಸರ್. ಇದು 770 ಗಂಟ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ಅದ್ರ ಪಕ್ಕದಲ್ಲೇ ಒಂದು ಕ್ವಿಡ್ ಇದೆ, ನೋಡ್ತಾ ಇರ್ಬೋದು. ಕ್ವಿಡ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಬಡ್ಜೆಟ್ ಅಲ್ಲಿ ಏನಾರ ಗಾಡಿ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್ ನಿಮ್ಗೆ SB ಕಾರ್ಸ್ ಅಲ್ಲಿ ಕ್ವಿಡ್ ರೆಡಿ ಆಗಿದೆ. ಹೇಳಿ ಸರ್. 2015 ಸಿಂಗಲ್ RXT ಬೇಸಿಕ್ ಮಾಡಲ್ ಸರ್ ಇದು. ಓಕೆ. 50,000 ಕಿಲೋಮೀಟರ್ ಓಡಿದೆ ಸರ್ ಇದು. 50,000 ಕಿಲೋಮೀಟರ್ ರನ್ ಆಗಿದೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ? 240 ಫೈನಲ್ ಆಗುತ್ತೆ ಸರ್ ಇದು. 2,40,000. ಅದು ಕೂಡ 15 ಮಾಡಲು 2,40,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಗಾಡಿನ. ಸೊ ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ. ಸರ್ ಸಿಂಗಲ್ ಓನರ್? ಸಿಂಗಲ್ ಓನರ್. ಸೊ ಮೇನ್ಲಿ ಸಿಂಗಲ್ ಓನರ್ ನಿಮ್ಗೆ. RXE RXT AC ಬರೀ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರಲ್ಲ ಸರ್ ಇದು. ಸೊ ಬರೀ AC ಬರುತ್ತೆ ಗಾಡಿ. ಹೌದು. 2,50,000 ಸರ್. 40,000 ಆಗುತ್ತೆ ಸರ್. ಹೋಂಡಾ ಜಾಜ್ ಹುಡ್ಕೋರ್ಗೆ ಇಲ್ಲೊಂದು ಜಾಜ್ ಇದೆ, ಅದು ಕೂಡ ಡೀಸೆಲ್ ವೆಹಿಕಲ್, 16 ಮಾಡಲು, ಸಿಂಗಲ್ ಓನರ್.
99,000 ಮಾತ್ರನೇ ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರೆ ಸರ್? ಸರ್ ಇದು 580 ವರೆಗೂ ಫೈನಲ್ ಆಗುತ್ತೆ ಸರ್. 5,80,000. ಹೌದು ಸರ್. ಸೊ ಆರಾಮಾಗಿ ನಿಮ್ಗೆ 3-4 ಲಕ್ಷ ಲೋನ್ ಆಗುತ್ತೆ ಈ ಗಾಡಿಗೆ, ಯಾಕಂದ್ರೆ ಹೋಂಡಾ ಬ್ರ್ಯಾಂಡಿಂಗ್ ಸೂಪರ್ ಆಗಿರುತ್ತೆ. ಸೊ ನಿಮ್ಗೆ ಒಳಗಡೆ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದ್ರೆ ಅಷ್ಟು ಸ್ಪೇಷಿಯಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಸೀಟಿಂಗ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಇದರಲ್ಲೂ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಸೊ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಹೋಂಡಾ ಜಾಜ್ ಆರಾಮಾಗಿ 18-20 ಬರುತ್ತೆ ಸರ್ ಮೈಲೇಜ್. ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಇದು. ಸೊ ಇವನ್ ನಿಮ್ಗೆ ಸರ್ವಿಸ್ ಇದು ಒಂಥರ ಪ್ರೀಮಿಯಂ ಆಸ್ಪ್ಯಾಕ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಂದು 580 ವರೆಗೂ ಫೈನಲ್ ಆಗುತ್ತೆ ಸರ್. 580 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಅಲೈ ವೀಲ್ಸ್ ಎಲ್ಲ ಬರುತ್ತೆ ನಿಮ್ಗೆ, ಹೋಂಡಾ ಬ್ರ್ಯಾಂಡಿಂಗ್ ಲೋಗೋ ಎಲ್ಲ ಇದೆ ಗಾಡಿಯಲ್ಲಿ. ಇನ್ನೂ ಒಂದು ಡಿಮ್ಯಾಂಡಬಲ್ ಗಾಡಿ ಹೇಳಿ ಸರ್, ಸ್ವಿಫ್ಟ್ 2010 ಸೆಕೆಂಡ್ ಓನರ್ ಸರ್ ಇದು. 10 ಸೆಕೆಂಡ್ ಓನರ್. ಹೌದು ಸರ್. ಫೈನಲ್ 3 ಲಕ್ಷಕ್ಕೆ ಆಗುತ್ತೆ ಸರ್ ಇದು. ಸರ್ ಫೈನಲ್ ಟು ಫೈನಲ್ 3 ಲಕ್ಷ. ಹೌದು ಸರ್. 10 ಮಾಡಲು ಫೈನಲ್ ಟು ಫೈನಲ್ 3 ಲಕ್ಷ. ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್, ಅದು ಕೂಡ 74,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್. ಫೈನಲ್ ಟು ಫೈನಲ್ 3 ಲ್ಯಾಕ್. ಹೌದು ಸರ್. ಸರ್ ನಿಮ್ಗೆ 3 ಲ್ಯಾಕ್ಗೆ ಇದು ಕ್ವಿಟ್ಟೇ ಬರಲ್ಲ ಆಲ್ಮೋಸ್ಟ್. ನಿಮ್ಗೆ ಆ ಪ್ರೈಸ್ ಅಲ್ಲಿ ಸ್ವಿಫ್ಟ್ ನ ಕೊಡ್ತಿದ್ದಾರೆ. ಸೊ 1.2 ಪೆಟ್ರೋಲ್ ಇಂಜಿನ್ ಸೂಪರ್ ಆಗಿರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಆಡಿಯೋ ಸಿಸ್ಟಮ್ ಎಲ್ಲ ಇದೆ. ಸರ್ ಪೆಟ್ರೋಲ್ ಸ್ವಿಫ್ಟ್ ಆರಾಮಾಗಿ 17-18 ಬರ್ತಲ್ಲ ಸರ್. 18 ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ ನಿಮ್ಗೆ. ಇದು ಆಷಾಢ ಆಫರ್ 295 ಫೈನಲ್ ಆಗುತ್ತೆ ಸರ್. ಆಷಾಢ ಆಫರ್ 2,95,000 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು 2,95,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇನ್ನೂ ಒಂದು i20 ಹೇಳಿ ಸರ್. ಸರ್ 2012 ಸಿಂಗಲ್ ಓನರ್ ಸ್ಪೋರ್ಟ್ಸ್ ಸರ್ ಇದು. ಸ್ಪೋರ್ಟ್ಸ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಬರುತ್ತೆ, ಡೀಸೆಲ್ ವೆಹಿಕಲ್ ಇದು. ಓಕೆ, ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ. ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್ 4,10,000 ಗೆ ಫೈನಲ್ ಆಗುತ್ತೆ ಸರ್ ಇದು. 4,10,000 ಗೆ ಫೈನಲ್ ಆಗುತ್ತೆ. ಸಿಂಗಲ್ ಓನರ್, ಅದು ಕೂಡ 94,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್, ಅದು ಕೂಡ ವೈಟ್ ಕಲರ್, ಮೇನ್ಲಿ ಡೀಸೆಲ್ ವೆಹಿಕಲ್. ಇಷ್ಟ ಇದೆ ಸರ್, ಎಲ್ಲ ಇಷ್ಟ ಇದೆ ನಿಮಗೆ. ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. 18-20 ಮೇಲೆ ಬರುವಂತ ಮೈಲೇಜ್ ವೆಹಿಕಲ್. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ನಿಮ್ಗೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಡೀಸೆಲ್ ವೆಹಿಕಲ್. ಸೊ ಯಾರೆಲ್ಲ ಡೀಸೆಲ್ ವೆಹಿಕಲ್ ಗೆ ಹುಡುಕ್ತಾ ಇದ್ರೆ ಬೆಸ್ಟ್ ಆಪ್ಷನ್ ನಿಮ್ಗೆ. ಸೊ ಅದ್ರ ಪಕ್ಕದಲ್ಲೇ ಇನ್ನೊಂದು i20 ಹುಡುಕೋರಿಗೆ ಮಾತ್ರ SB ಕಾರ್ಸ್ ಅಲ್ಲಿ ಇವತ್ತು ಬೆಸ್ಟ್ ಆಪ್ಷನ್ ಇದೆ ಅಂತಾನೆ ಹೇಳ್ಬೋದು. 2012 ಸಿಂಗಲ್ ಓನರ್ ಆಸ್ಟಾ ಸರ್. 12 ಸಿಂಗಲ್ ಓನರ್ ಆಸ್ಟಾ ಟಾಪ್ ಎಂಡ್, ಡಬಲ್ ಏರ್ ಬ್ಯಾಗ್, ABS. ಇದು ಕೂಡ ಡೀಸೆಲ್ ಸೇಮ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಏನ್ ಪ್ರೈಸ್ ಕೊಟ್ ಮಾಡ್ತಾರೆ. 4,25 ಫೈನಲ್ ಆಗುತ್ತೆ ಸರ್ ಇದು. 4,25,000 ಫೈನಲ್. ಹೌದು ಸರ್. ಸೊ ನಿಮ್ಗೆ ಏನು ಆರಾಮಾಗಿ 1.5 ಲಕ್ಷ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಲೋನ್ ಸಿಕ್ಬಿಡುತ್ತೆ ಮಿಕ್ಕಿದ್ದೆಲ್ಲ. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಹುಂಡೈ i20 ಡೀಸೆಲ್ ವೆಹಿಕಲ್. ಸೊ ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೋಡ್ತಾ ಇರ್ಬೋದು ನೀಟ್ ಆಗಿದೆ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 2 ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 18-20 ಮೈಲೇಜ್ ಬಂದೇ ಬರುತ್ತೆ. ಏನೊಂದ್ಸಲ ಸರ್ವಿಸ್ ಕೊಟ್ಟರೆ ನಿಮ್ಗೆ 4,000-5,000 ಕಿಲೋಮೀಟರ್ 5,000 ಖರ್ಚಾಗುತ್ತಲ್ಲ ಸರ್ ಸರ್ವಿಸ್ಗೆ. ಹೌದು ಸರ್. ಓಕೆ ಸರ್, 4,25,000 ಫೈನಲ್ ಆಗುತ್ತೆ. ಮರ್ಸಿಡೀಸ್ ಬೆಂಜ್ ತಗೊಳ್ಳೋ ಪ್ಲಾನ್ ಏನಾರ ಇದ್ರೆ ಈ ಕಾರ್ನ ತಗೋಬಹುದು. ಅಷ್ಟು ಸೂಪರ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಲಕ್ಸುರಿಗೆ ಕಿಂಗ್ ಅಂತಾನೆ ಹೇಳ್ಬೋದು. ಹೇಳಿ ಸರ್. 2016 ಸಿಂಗಲ್ ಓನರ್ SX ಆಪ್ಷನ್ ಅಲ್ಲ ಸರ್ ಇದು. ಪುಷ್ ಬಟನ್ ಬರುತ್ತೆ, ಡೀಸೆಲ್ ವೆಹಿಕಲ್, 20-22 ಮೈಲೇಜ್ ಬರುತ್ತೆ ನಿಮ್ಗೆ. ಹೌದು, ಒಳ್ಳೆ ಆಫರ್ ಇದೆ ನೋಡಿ, ಚೆನ್ನಾಗಿದೆ ಗಾಡಿ, ಒಳ್ಳೆ ಮೈಲೇಜ್. ಅದು ಕೂಡ ಸಿಂಗಲ್ ಓನರ್ ವೆಹಿಕಲ್. 7,25,000 ಫೈನಲ್ ಆಗುತ್ತೆ ಸರ್. 7,25,000 ಫೈನಲ್ ಆಗುತ್ತೆ ಸರ್. ಸೊ ಸಿಂಗಲ್ ಓನರ್ 63,000 ಕಿಲೋಮೀಟರ್ ರನ್ ಆಗಿದೆ. ಸೊ ಟಾಪ್ ಎಂಡ್ ಗಾಡಿ, 20-22 ಗಂಟೆ ಮೈಲೇಜ್ ಬರುವಂತ ವೆಹಿಕಲ್ ಸಡನ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. 1.6 ಗಾಡಿ ಸೂಪರ್ ಆಗಿದೆ ವೆಹಿಕಲ್. 7,25,000 ಫೈನಲ್. ಹೌದು ಸರ್, 25 ಫೈನಲ್ ಆಗುತ್ತೆ. ಸೊ 7,25,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಅಂಡ್ ಇಲ್ಲಿ ವೋಕ್ಸ್ ವ್ಯಾಗನ್ ವೆಂಟೋ, ಅದು ಕೂಡ ಡೀಸೆಲ್ ಕಾರ್ ಇದೆ. ಹೇಳಿ ಸರ್ ಡೀಟೇಲ್ಸ್. 2011 ಸಿಂಗಲ್ ಓನರ್ ಸರ್, ಹೈಲೈನ್ ಟಾಪ್ ಎಂಡ್ ಮಾಡಲು, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ, ಡೀಸೆಲ್ ವೆಹಿಕಲ್ ಸರ್ ಇದು. ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. 20+ ಬರುತ್ತೆ ಸರ್. 20+ ಬರುತ್ತೆ ಸರ್.
ಸರ್ ಇದು ಮೈಲೇಜ್ 18-20 ಮೇಲೆ ಬರುತ್ತೆ ಸರ್, 20+ ಸರ್. ಇವಾಗ ವೋಕ್ಸ್ ವ್ಯಾಗನ್ ಮೇಂಟೆನೆನ್ಸ್ ಎಲ್ಲ ಕಾಸ್ಟ್ಲಿ ಅಂತಾರೆ. ಕಾಸ್ಟ್ಲಿ 10,000 ಕಿಲೋಮೀಟರ್ ಸರ್ವಿಸ್ ಬರುತ್ತೆ ನಿಮ್ಗೆ. ಮಾರುತಿಯಲ್ಲಿ 5,000 ಬರುತ್ತೆ, ಇದು 10,000 ಬರುತ್ತೆ ಅಷ್ಟೇ. ಏನೊಂದ್ ಸಲ ಸರ್ವಿಸ್ ಬಿಟ್ಟಾಗ 10,000 ಬರ್ಬೋದು ಸರ್. 10,000 ಬರ್ಬೋದು ಅಷ್ಟೇ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಪ್ರೀಮಿಯಂ ಸೆಗ್ಮೆಂಟ್ ಬರುತ್ತೆ ನಿಮ್ಗೆ. ವೋಕ್ಸ್ ವ್ಯಾಗನ್ ಬಂದ್ಬಿಟ್ಟು ಪ್ರೀಮಿಯಂ ಸೆಗ್ಮೆಂಟ್. ಸೊ ಮಾರುತಿ ಎಲ್ಲ ಒಂದ್ 5,000-6,000ಗೆ ಕೊಡ್ತಾರೆ. ಇದು 10,000 ಕಿಲೋಮೀಟರ್ ಗಂಟ ಏನು ಕೊಡೋದೇ ಬೇಕಾಗಿಲ್ಲ ಸರ್ವಿಸ್ಗೆ. ಸೊ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು ಗಾಡಿ. ಸೊ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಅಂಡ್ ನಿಮ್ಗೆ ರೇರ್ AC ಕೂಡ ಬರುತ್ತೆ, ಲೆದರ್ ಇಂಟೀರಿಯರ್ಸ್, ರೇರ್ AC, ಏರ್ ಬ್ಯಾಗ್ ಕೂಡ ಬರುತ್ತೆ. ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಯಲ್ಲಿ. ನೋಡ್ತಾ ಇರ್ಬೋದು 2 ಏರ್ ಬ್ಯಾಗ್ ಬರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ವೋಕ್ಸ್ ವ್ಯಾಗನ್ ವೆಂಟೋಗೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 4,25,000 ಹೇಳ್ತೀವಿ ಸರ್. 4 ಲಕ್ಷ ಫೈನಲ್ ಆಗುತ್ತೆ ಸರ್. ಇದು 4 lakh ಫೈನಲ್. 4 lakhs ಫೈನಲ್ ಆಗುತ್ತೆ ಸರ್. ಸೊ 4 lakhsಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ವೋಕ್ಸ್ ವ್ಯಾಗನ್ ವೆಂಟೋನ. ಅದು ಕೂಡ ಡೀಸೆಲ್ ಕಾರು. ಸೊ ಇಲ್ಲೊಂದು ಲಾಡ್ಜಿ ಇದೆ, ನೋಡ್ತಾ ಇರ್ಬೋದು. ಲಾಡ್ಜಿ ಹುಡ್ಕೋರ್ಗೆ ಲಾಡ್ಜಿ. ಇದು ಕೂಡ ಸಿಮಿಲರ್ ಆಗಿ ನಿಮ್ಗೆ ಇನೋವಾದಲ್ಲಿ ಏನಪ್ಪಾ ಪ್ಲೇಸ್ ಬರುತ್ತೆ ಅಷ್ಟೇ ಪ್ಲೇಸ್ ಬರುತ್ತೆ. ಸರ್ ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2015 ಸಿಂಗಲ್ RXZ ಟಾಪ್ ಎಂಡ್ ಮಾಡಲು, ಡಬಲ್ ಏರ್ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಗುಡ್ ಮೈಲೇಜ್ ಸರ್. 20 ಬರುತ್ತೆ ಮೈಲೇಜ್ ನಿಮಗೆ. 20 ಆರಾಮಾಗಿ ಬರುತ್ತೆ ಮೈಲೇಜ್ ಬರುತ್ತೆ ಸರ್. 7 ಸೀಟರ್. ಸೊ 20 ಬಂದೇ ಬರುತ್ತೆ ಮೈಲೇಜ್ ನಿಮ್ಗೆ. ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ಸೊ ಇದು ಬಂದ್ಬಿಟ್ಟು RXZ ಡೀಸೆಲ್ ಗಾಡಿ. ಸೊ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಅಂಡ್ ಇವನ್ ಕ್ಯಾಮೆರಾ ಕೂಡ ಇದೆ. ನೋಡ್ತಾ ಇರ್ಬೋದು ಕ್ಯಾಮೆರಾ ಕೂಡ ಇದೆ. ಸೊ ಅದು ಕೂಡ ವೈಟ್ ಕಲರ್. ಗಾಡಿ ಎಲ್ಲ ಈ ತರ ಇದೆ. ಸರ್ ಈ ಕಾರ್ಗೆ ಏನ್ ಸರ್ ಪ್ರೈಸ್ ಕೋಟಿಂಗ್ ಮಾಡ್ತಿರೋದು? ಸರ್ 6,25,000 ಫೈನಲ್ ಆಗುತ್ತೆ ಸರ್. ಇದು 6,25,000ಗೆ ಫೈನಲ್. ಸರ್ ನಿಮ್ಗೆ ಈ ಸೆಗ್ಮೆಂಟ್ ಅಲ್ಲಿ ಈ MPV ಬರೋದೇ ಇಲ್ಲ ನಿಮ್ಗೆ. ಸೊ ಅಷ್ಟು ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತಿದ್ದಾರೆ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಸೊ ಇದ್ರಲ್ಲಿ ಕೂಡ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಸೊ 6 to 7 ಮೆಂಬರ್ಸ್ ಆರಾಮಾಗಿ ಕುತ್ಕೊಂಡು ಹೋಗುವಂತ ವೆಹಿಕಲ್. ಫೈನಲ್ ಟು ಫೈನಲ್ 6,25,000 ಫೈನಲ್. ಹೌದು ಸರ್. ಅದು ಸೊ ಇಲ್ಲೊಂದು ಸೆಡಾನ್ ಇದೆ. ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ SX4 ಹೇಳಿ ಸರ್. ಸರ್ 2011 ಸೆಕೆಂಡ್ ZDI ಸರ್, ಟಾಪ್ ಎಂಡ್ ಮಾಡಲ್ ಇದು. ಓಕೆ. ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಚೆನ್ನಾಗಿದೆ ಸರ್. ಒಳ್ಳೆ ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಸೇಫ್ಟಿ ವಾಸ್ ವೆಹಿಕಲ್. ಒಂದು 3 lakhsಗೆ ಫೈನಲ್ ಆಗುತ್ತೆ ಸರ್ ಇದು. ಸರ್ ಫೈನಲ್ ಟು ಫೈನಲ್ 3 lakhs. 3 lakhs ಆಗುತ್ತೆ ಸರ್. ಡೀಸೆಲ್ ವೆಹಿಕಲ್ 3 lakhsಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ನೋಡ್ತಾ ಇರ್ಬೋದು ಅಲಾಯ್ ವೀಲ್ಸ್ ಎಲ್ಲ ಇದೆ ನಿಮ್ಗೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ, ಅಲಾಯ್ ವೀಲ್ಸ್ ಎಲ್ಲ ಇದೆ. ಸೊ ಇದು ಕೂಡ ಡೀಸೆಲ್ ವೆಹಿಕಲ್ ZDI ಟಾಪ್ ಎಂಡ್. ಸೊ ಇವೆರಡು ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS. ಸೊ ಒಂದ್ಸಲ SX4 ರೂಢಿ ಆಗ್ಬಿಟ್ರೆ ಬೇರೆ ಕಾರಲ್ಲಿ ಕುತ್ಕೊಳ್ಳಕ್ಕೆ ಇಷ್ಟ ಇರಲ್ಲ, ಅಷ್ಟು ಸ್ಪೇಸ್ ಇರುತ್ತೆ ನಿಮ್ಗೆ. ಸೊ ಫೈನಲ್ ಟು ಫೈನಲ್ 3 lakhs. ಹೌದು ಸರ್. ಸೊ 3 lakhsಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಗಾಡಿ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇವಾಗ 2.5 V ವರ್ಷನ್ ಟೊಯೋಟಾ ಇನೋವಾ ಇದೆ. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ 2010 ಸೆಕೆಂಡ್ ಅನ್ನು ಸರ್. V ವರ್ಷನ್ 180 ಕಿಲೋಮೀಟರ್ ರೋಡ್ ಇದೆ. ಟಾಪ್ ಎಂಡ್ ಮಾಡಲು, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಇದು ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಟಾಪ್ ಎಂಡ್ ಗಾಡಿ ಅಂತಾನೆ ಹೇಳ್ಬೋದು. 2.5 V ವರ್ಷನ್. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಸೊ ಇನೋವಾನ ನಾವು ಸ್ಪೆಷಲ್ ಆಗಿ ಹೇಳೋದೇ ಬೇಕಾಗಿಲ್ಲ. ಎಷ್ಟು ಸ್ಪೇಷಿಯಸ್ ಆಗಿರುತ್ತೆ ಅಂದ್ರೆ ಅಷ್ಟು ಸ್ಪೇಷಿಯಸ್ ಆಗಿರುತ್ತೆ ಗಾಡಿ. ಸೊ 4 ಲಕ್ಷ ಕಿಲೋಮೀಟರ್ ಓಡುವಂತ ಏಕೈಕ ವೆಹಿಕಲ್ ಅಂತಾನೆ ಹೇಳ್ಬೋದು. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 6,60,000 ಫೈನಲ್ ಆಗುತ್ತೆ ಸರ್. ಇದು 6,60,000 ಫೈನಲ್ ಆಗುತ್ತೆ ಸರ್. ಒಂದು XUV 500 ಬ್ಲಾಕ್ ಇದೆ ಹೇಳಿ ಸರ್. 2012 ಸಿಂಗಲ್ W8 ಟಾಪ್ ಎಂಡ್ ಮಾಡಲ್ ಸರ್. ಇದು 8 ಏರ್ ಬ್ಯಾಗು ಎಲ್ಲ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮಗೆ. ಓಕೆ. ಎಲ್ಲ 4 ಬ್ರಾಂಡ್ ಟೈರ್ ಇದೆ. ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಅಂಡ್ 4 ಕೂಡ ಅಲಾಯ್ ವೀಲ್ಸ್ ಎಲ್ಲ ಇದೆ. ಅದು ಕೂಡ ಮೇನ್ಲಿ ಬ್ಲಾಕ್ ಕಲರ್ W8 ವೇರಿಯಂಟ್. ಸೊ XUV 500 ಬಗ್ಗೆ ನಾವೇನ್ ಮಾತಾಡೋದೇ ಬೇಕಾಗಿಲ್ಲ. ಗಾಡಿ ಮಾತ್ರ ಸೂಪರ್. ಎಸ್ಪೆಷಲಿ ಫ್ಯಾಮಿಲಿಗೆ ಮಾತ್ರ ಇನ್ನೂ ಸೂಪರ್ ಆಗಿರುತ್ತೆ. ಸೊ ಆಫ್ ರೋಡ್ಗೂ ಕಿಂಗು, ಆನ್ ರೋಡ್ಗೂ ಕಿಂಗು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ಟಚ್ ಸ್ಕ್ರೀನ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರುತ್ತೆ.
ಸರ್ ಈ XUV 500 ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಸರ್ 80,000 ಆಗಿದೆ ಸರ್ ಇದು. ಓಕೆ, 80,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 7,50,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ XUV 500 ನ. ಹೌದು ಸರ್. ಸೊ ನೋಡ್ತಾ ಇರ್ಬೋದು, ಬೊಲೆರೋ ಇದೊಂಥರ ಸೂಪರ್ ವೆಹಿಕಲ್, ಆಫ್ ರೋಡ್ ಗೆ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ. ಯಾವ ಸರ್ ಇದು ಮಾಡಲು? ಸರ್ 2016 ಸಿಂಗಲ್ ಓನರ್ ಸರ್ ಇದು. 2016 ಸಿಂಗಲ್ ಓನರ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು 16 ಮಾಡಲು ಸಿಂಗಲ್ ಓನರ್. ಎಷ್ಟು ಸ್ಟ್ರಾಂಗ್ ವೆಹಿಕಲ್ ಅಂದ್ರೆ ಅಷ್ಟು ಸ್ಟ್ರಾಂಗ್ ವೆಹಿಕಲ್. ಫುಲ್ ಸ್ಪೇಷಿಯಸ್ ಆಗಿದೆ ನಿಮ್ಗೆ. ಫ್ಯಾಬ್ರಿಕ್ ಸೀಟ್ಸ್, ಪವರ್ ಸ್ಟೇರಿಂಗ್, AC. ಸೊ ಆಫ್ ರೋಡ್ ಅಲ್ಲಿ ಜಾಸ್ತಿ ಏನಾರ ಓಡ್ಸಂಗಿದ್ರೆ ಬೆಸ್ಟ್ ಆಪ್ಷನ್ ನಿಮ್ಗೆ. ಸೊ ಸಿಂಗಲ್ ಓನರ್, ಅದು ಕೂಡ 98,000 ಕಿಲೋಮೀಟರ್ ರನ್ ಆಗಿದೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? 6.5 ಫೈನಲ್ ಆಗುತ್ತೆ ಸರ್ ಇದು. 6.5 ಫೈನಲ್ ಮಾಡ್ಕೊಡೋಣ ಸರ್. 6,50,000 ಫೈನಲ್. ಹೌದು ಸರ್, ನೆಗೋಷಿಯಬಲ್ ಮಾಡೋಣ ಸರ್. ಇನ್ನು ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್, ಅದು ಕೂಡ 16 ಮಾಡಲು. ಹೌದು ಸರ್. ವ್ಯಾಗನರ್ ಬಗ್ಗೆ ಹೇಳಿ ಸರ್. ಸರ್ 2013 ಸಿಂಗಲ್ ಓನರ್ ಸರ್, VXI ಟಾಪ್ ಎಂಡ್ ಮಾಡಲು 69,000 ಓಡಿದೆ. ಓಕೆ, ಒಳ್ಳೆ ಮೈಲೇಜ್ ಇದೆ ನೋಡಿ. ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್ ವ್ಯಾಗನರ್. ಹೌದು ಸರ್, ಹೌದು. ಸೊ ಬರೀ 69,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ವ್ಯಾಗನರ್ ಗೆ, ಸಿಂಗಲ್ ಓನರ್ ವ್ಯಾಗನರ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. 360 ಹೇಳ್ತಾ ಇದೀನಿ. 340 ಫೈನಲ್ ಆಗುತ್ತೆ ಸರ್ ಇದು. 3,40,000 ಫೈನಲ್ ಆಗುತ್ತೆ. 3 lakhs ಲೋನೇ ಆಗ್ಬಿಡುತ್ತೆ ಸರ್. ಲೋನೇ ಆಗೋಗ್ಬಿಡುತ್ತೆ. ಹೌದು ಸರ್. ಓಕೆ. ಸೊ ಬ್ರ್ಯಾಂಡ್ ನ್ಯೂ ಕಿಯಾ ಸೆಲ್ಟಾಸ್ ನೋಡ್ತಾ ಇರ್ಬೋದು. ಗಾಡಿ ಎಕ್ಸ್ಟ್ರೀಮ್ ಆಗಿದೆ. ಸೊ ಇದನ್ನೇ ಟೈಗರ್ ನೋಸ್ ಗ್ರಿಲ್ ಅಂತಾರೆ, ಅಷ್ಟು ಸೂಪರ್ ಆಗಿದೆ ಗಾಡಿ. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಅನ್ಸುತ್ತೆ. ಬರೀ 18,000 ಕಿಲೋಮೀಟರ್ ರನ್ ಆಗಿದೆ ಗಾಡಿ. ಸರ್ ಹೇಳಿ ಸರ್ ಡೀಟೇಲ್ಸ್. 2020 ಮಾಡಲು ಇದು ಟಾಪ್ ಎಂಡ್ ಮಾಡಲು ವಿತ್ ಪುಷ್ ಬಟನ್, ಸನ್ ರೂಪ್ ಎಲ್ಲ ಬರುತ್ತೆ ಸರ್. ಇದು ಫುಲ್ ಟಾಪ್ ಎಂಡ್ ಇದೆ. ಸೊ ಫುಲ್ ಟಾಪ್ ಎಂಡ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮ್ಗೆ. ಹೌದು ಸರ್. ಸನ್ ರೂಪ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಎಲ್ಲ ಟಾಪ್ ಎಂಡ್ ಕ್ವಾಲಿಟಿ ಫೀಚರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಸನ್ ರೂಫ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಸೊ ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು, ಎಷ್ಟು ಸೂಪರ್ ಆಗಿದೆ. ಇದೊಂಥರ 3D ಹಾರ್ಟ್ ತರ ಬರುತ್ತೆ ನಿಮ್ಗೆ, ಸೂಪರ್ ಆಗಿದೆ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನೋಡಿ, ಸನ್ ರೂಫ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ದೊಡ್ಡ ಟಚ್ ಸ್ಕ್ರೀನ್ ಕೂಡ ಇದೆ ನಿಮ್ಗೆ. ಸರ್ ಇದರಲ್ಲಿ 7 ಏರ್ ಬ್ಯಾಗ್ ಬರುತ್ತೆ ಸರ್. 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ. ಹೌದು. ಸೊ ನಿಮಗೆ ಆಮ್ರೆಸ್ಟ್ ಕೂಡ ಇದೆ. ಆಮ್ರೆಸ್ಟ್, ಡ್ರೈವರ್ AC ಅಂಡ್ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಎಲ್ಲ ಇದೆ ನಿಮ್ಗೆ. ಸರ್ ಈ ಕಿಯಾ ಸೆಲ್ಟಾಸ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಿ ಸರ್? 15,10,000 ಫೈನಲ್ ಆಗುತ್ತೆ ಸರ್ ಇದು. 15,10,000 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು, 15,10,000 ಫೈನಲ್. ಗಾಡಿ ಎಲ್ಲ ಈ ತರ ಇದೆ, ಸೂಪರ್ ಆಗಿದೆ ವೆಹಿಕಲ್. ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಇಲ್ಲ. ಕಡಿಮೆ ಹೊಡಿರೋ ಕಿಯಾ ಸೆಲ್ಟಾಸ್ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್, ಅದು ಕೂಡ ವೈಟ್ ಕಲರ್. ಸೊ ಇವಾಗ ಬಂದ್ಬಿಟ್ಟು ನಾವು ಹಿಂದ್ಗಡೆಗೆ ಬಂದಿದ್ವಿ. ಇಲ್ಲೂ ಕೂಡ ನಿಮ್ಗೆ 15 ಇಂದ 20 ಗಾಡಿಗಳು ಎಲ್ಲ ಪಾರ್ಕ್ ಆಗಿದೆ. ಲೋ ಬಡ್ಜೆಟ್ ಕಾರ್ಗಳು ಸರ್ ಇಲ್ಲಿ. ಇದೆಲ್ಲ ಲೋ ಬಡ್ಜೆಟ್ ಕಾರ್ಗಳು. ಸರ್ ಹೇಳಿ ಸರ್, ಮ್ಯಾಗ್ನಾ 2011 ಸಿಂಗಲ್ ಓನರ್ ಸರ್ ಇದು, ಪೆಟ್ರೋಲ್ ವೆಹಿಕಲ್. 11 ಸಿಂಗಲ್ ಓನರ್, ಅದು ಕೂಡ ಪೆಟ್ರೋಲ್ ವೆಹಿಕಲ್. ಹೌದು ಸರ್. 340 ಫೈನಲ್ ಆಗುತ್ತೆ ಸರ್ ಇದು. 3,40,000 ಗೆ ಫೈನಲ್ ಸರ್. ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ. ಸೊ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ. ಸೊ ನೋಡ್ತಾ ಇರ್ಬೋದು 3,40,000 ನಿಮ್ಗೆ ಸ್ವಿಫ್ಟ್ ಬರಲ್ಲ, i20 ಕೊಡ್ತಿದ್ದಾರೆ. ಯಾಕಂದ್ರೆ i20ನೇ ದೊಡ್ಡದು ಸ್ವಿಫ್ಟ್ ಗಿಂತ. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ವೈಟ್ ಕಲರ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಅದು ಕೂಡ ಬ್ಲಾಕ್ ಕಲರ್. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ, ಎಲ್ಲೂ ಒಂದು ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ ಸರ್. ಫೈನಲ್ ಟು ಫೈನಲ್ 340 ಆಗುತ್ತೆ ಸರ್. 3,40,000. ಸೊ ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್. ಇನ್ನೂ ಒಂದು i20. ಇವತ್ತಿನ ಈ ವಿಡಿಯೋದಲ್ಲಿ i20 ಹುಡ್ಕೋರ್ಗೆ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. i20 ಬಗ್ಗೆ ಹೇಳಿ. 2009 ಸೆಕೆಂಡ್ ಓನರ್ ಮ್ಯಾಗ್ನಾ ಸರ್ ಇದು. ಓಕೆ. ಹೊಸ ಎಲ್ಲ 5 ಹೊಸ ಟೈರ್ ಬರುತ್ತೆ. 280 ಗೆ ಫೈನಲ್ ಆಗುತ್ತೆ ಸರ್ ಇದು. 2,80,000 ಗೆ ನಿಮ್ಗೆ i20 ಯಾರಿಗೂ ಕೊಡ್ತಾರೆ ನೋಡ್ತಾ ಇರ್ಬೋದು. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಬ್ರ್ಯಾಂಡ್ ನ್ಯೂ. ಇವನ್ ಸ್ಟೆಪ್ನಿ ಕೂಡ ನಿಮ್ಗೆ ಹೊಸದಿದೆ. 5 ಹೊಸ ಟೈರ್ ಇದೆ ಸರ್. 5 ಹೊಸ ಟೈರ್ ಇದೆ ಸರ್. ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್? ಪೆಟ್ರೋಲ್ ಸರ್. ಹೌದು ಸರ್. i20 ಪೆಟ್ರೋಲ್ ಮೈಲೇಜ್ ಎಲ್ಲ ಏನ್ ಬರ್ಬೋದು?
ಬರುತ್ತೆ ಸರ್ 17-18 ವರೆಗೂ ಬರುತ್ತೆ ಸರ್. 17-18 ಗಂಟೆ ಬರುತ್ತೆ. ಹೌದು ಸರ್. ಆದ್ರೂ ಕೂಡ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. 2,80,000 ಸರ್. ಹೌದು ಸರ್. ಹೌದು 2,80,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ i20 ನ. ಅಂಡ್ ಅದ್ರ ಎದುರುಗಡೆ ಒಂದು ಟಾಟಾ ಇಂಡಿಗೋ ವಿಸ್ತಾ ಇದೆ ಸರ್. 2009 ಸಿಂಗಲ್ ಓನರ್ ಸರ್. ಬರೀ 42,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್, ಬರೀ 42,000 ಕಿಲೋಮೀಟರ್. ಹೌದು ಸರ್. ಹೌದು. ಓಕೆ ಸರ್. ಡೀಸೆಲ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಸರ್ ಇವಾಗ ವಿಸ್ತಾ ಪೆಟ್ರೋಲ್ ಎಲ್ಲ ಏನ್ ಬರುತ್ತೆ ಸರ್ ಮೈಲೇಜ್? ಬರುತ್ತೆ ಸರ್ 15 ಮೇಲೆ ಬರುತ್ತೆ. ಇದು ಆರಾಮಾಗಿ ಸ್ವಿಫ್ಟ್ ತರ ಇಂಜನ್ ನಿಮ್ಗೆ. ಹೌದು ಸರ್. ಹೌದು. ಸೊ ಆದ್ರೂ ಕೂಡ ಸಿಂಗಲ್ ಓನರ್ ಕಾರು ಇಷ್ಟು ಕಡಿಮೆ ಓಡಿರೋ ವಿಸ್ತಾ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಅಂಡ್ ಅದು ಕೂಡ ಪೆಟ್ರೋಲ್ ವೆಹಿಕಲ್, ನೀಟ್ ಆಗಿದೆ ಒಳಗಡೆ, ಕ್ಲೀನ್ ಆಗಿ ನೀಟ್ ಆಗಿದೆ. ನೋಡ್ತಾ ಇರ್ಬೋದು. ಅಪ್ಡೇಟ್ ಶೋರೂಮ್ ಇಷ್ಟೇ ಇದೆ ನಿಮಗೆ. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ ಗಾಡಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ, AC ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸರ್ ಈ ವಿಸ್ತಾಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 185 ಫೈನಲ್ ಆಗುತ್ತೆ ಸರ್. 1,85,000 ಗಟ್ಟಿ ಕಾರು ನಿಮ್ಗೆ. ಇದು ವರ್ತಬಲ್ ಕಾರ್ ಅಂತಾನೆ ಹೇಳ್ಬೋದು ನಿಮ್ಗೆ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಕಾರು. ಸರ್ ಒಂದು 18, 17, 16 ಬರುತ್ತೆ ಸರ್ ಮೈಲೇಜ್ ಬರುತ್ತೆ. ಸರ್ವಿಸ್ ಚಾರ್ಜ್ ಕೂಡ ಕಡಿಮೆನೇ ನಿಮ್ಗೆ. ಅಂಡ್ ಇದು ಬಂದ್ಬಿಟ್ಟು ವರ್ಣ ಇದೆ, ಹೇಳಿ ಸರ್. ಸರ್ 2006 ಸೆಕೆಂಡ್ ಓನರ್, ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲ ಇದೆ ಸರ್. ಒಳ್ಳೆ ಮ್ಯಾಗ್ವಿಲ್ ಇದೆ, ಗುಡ್ ಮೈಲೇಜ್ ಬರುತ್ತೆ, ಒಳ್ಳೆ ಮೈಲೇಜ್. 190 ಗೆ ಫೈನಲ್ ಆಗ್ಬಿಡುತ್ತೆ ಸರ್. ಇದು 1,90,000 ಗೆ ಫೈನಲ್. ಸೊ ಇದು ಬಂದ್ಬಿಟ್ಟು ಡೀಸೆಲ್ ಸರ್. ಸೊ ವರ್ಣ 1,90,000 ಗೆ ನಿಮ್ಗೆ ಆಲ್ಮೋಸ್ಟ್ ಆಫರ್ ಸರ್. ಯಾರು ಬೆಸ್ಟ್ ಆಫರ್ ಸರ್. ಇದು ನಿಮ್ಗೆ ಆಲ್ಟೋ ಬರಲ್ಲ, ಕೇಟನ್ ಎಲ್ಲ ಆಲ್ಟೋನೇ ಬರಲ್ಲ ನಿಮ್ಗೆ. ಆಲ್ಟೋ ಪ್ರೈಸ್ ಅಲ್ಲಿ ನಿಮ್ಗೆ ವರ್ಣ ಕೊಡ್ತಿದ್ದಾರೆ. 800 ಕೂಡ ಬರಲ್ಲ, 800 ಗೆ ಹೇಳ್ತಾರೆ ನಿಮ್ಗೆ ಆಲ್ಮೋಸ್ಟ್. ಸೊ ನೋಡ್ತಾ ಇರ್ಬೋದು CRDI ಡೀಸೆಲ್ ಇಂಜನ್. ಇದು ಕೂಡ ಒಂದು ಸ್ಟ್ರಾಂಗ್ ಕಾರ್ ಅಂತಾನೆ ಹೇಳ್ಬೋದು ಸರ್. 1,90,000. ಹೌದು ಸರ್. 90,000 ಫೈನಲ್ ಆಗುತ್ತೆ. ಫೈನಲ್ ಟು ಫೈನಲ್ 1,90,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವರ್ಣ. ಸರ್ ಇದು ಎಷ್ಟು ಕಿಲೋಮೀಟರ್ ಆಗಿದೆ? ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ ಸರ್. ಕಿಲೋಮೀಟರ್ 80,000 ಓಡಿದೆ ಸರ್. ಓಕೆ. ಒಂದು ಕ್ಲೀನ್ ಆಗಿರೋ ಅಸೆಂಟ್ ಇದೆ, ಹೇಳಿ ಸರ್. 2002 ಸಿಂಗಲ್ ಓನರ್ ಸರ್. ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲ ಇದೆ ಸರ್. ಓಕೆ. ಒಳ್ಳೆ ಮೈಲೇಜ್, ಒಳ್ಳೆ ಅಪ್ಡೇಟ್ ಎಲ್ಲ ಇಷ್ಟೇ ಇದೆ ನಿಮ್ಗೆ. ಓಕೆ. 170 ಗೆ ಫೈನಲ್ ಆಗುತ್ತೆ ಸರ್. ಇದು 1,70,000 ಫೈನಲ್. 70,000 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು 1,70,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಎಲ್ಲೂ ಕೂಡ ಕಾರ್ಗಳು ಸಿಗೋದೇ ಇಲ್ಲ, ಬೇಕಿದ್ರೆ ಟೆಸ್ಟ್ ಮಾಡ್ಕೋಬಹುದು. ಎಷ್ಟು ಕ್ಲೀನ್ ಆಗಿದೆ ನೋಡ್ತಾ ಇರ್ಬೋದು. JBL ಸೌಂಡ್ ಸಿಸ್ಟಮ್ ಎಲ್ಲ ಇದೆ Hyundai Accent ಅಲ್ಲಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ Accent GLS ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅದ್ರ ಪಕ್ಕದಲ್ಲೇ ಒಂದು Zen Estilo Alexa ಇದೆ ಗಾಡಿ. ಸರ್ 2010 ಸಿಂಗಲ್ ಓನರ್ ಸರ್. ಇದು ಸರ್ 2012 ಸರ್. 10 ಸಿಂಗಲ್ ಓನರ್ ಸರ್. 10 ಸಿಂಗಲ್ ಓನರ್. ಹೌದು ಸರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 72,000 ಆಡಿದೆ. ಅಪ್ಡೇಟ್ ಎಲ್ಲ ಇಷ್ಟೇ ಇದೆ ಸರ್ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಇದು 12 ಸರ್. ಇದು 10 ಮಾಡಲ್ ತರ ಕಾರೇ ಕಾಣಿಸಲ್ಲ ನಿಮ್ಗೆ. ಬ್ರ್ಯಾಂಡ್ ನ್ಯೂ ಶೋರೂಮ್ ಇಂದ ತಗೊಬಂದು ಇಲ್ಲಿ ನಿಲ್ಸಿರೋ ತರ ಇದೆ. ಬಾಡಿ ಲೈನ್ ಅಪ್ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ನಿಮ್ಗೆ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಅಂಡ್ ಅದೇ ತರ ನಿಮ್ಗೆ ನೀಟ್ನೆಸ್ ಕೂಡ ಒಳಗಡೆ ಕೂಡ ಇದೆ ನಿಮ್ಗೆ. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ Zen Estiloಗೆ ಸಿಂಗಲ್ ಓನರ್ Estiloಗೆ ಏನ್ ಪ್ರೈಸ್? 2,40,000 ಆಗುತ್ತೆ ಸರ್. ಇದು 2,40,000 ಫೈನಲ್ ಆಗುತ್ತೆ. ಸೊ ನ್ಯಾನೋ ಟ್ವಿಸ್ಟ್ ಹುಡ್ಕೋರ್ಗೆ ನ್ಯಾನೋ ಟ್ವಿಸ್ಟ್ ಇದೆ, ನೋಡ್ತಾ ಇರ್ಬೋದು. ಗಾಡಿ ಕ್ಲೀನ್ ಆಗಿದೆ ಸರ್. ಹೇಳಿ ಸರ್. ನ್ಯಾನೋ 2 ಇದೆ ಸರ್. 2 14 ಸೆಕೆಂಡ್ ಓನರ್, ಒಂದು ಸಿಂಗಲ್ ಓನರ್ ಇದೆ. 2 14, ಒಂದು ಸೆಕೆಂಡ್ ಓನರ್, ಒಂದು ಸಿಂಗಲ್ ಓನರ್. ಒಂದು ಎಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಒಂದು 25 ಮೈಲೇಜ್ ಬರುತ್ತೆ ಸರ್ ನಿಮ್ಗೆ. 25 ಮೈಲೇಜ್ ಬರುತ್ತೆ. ಹೌದು ಸರ್. 140 ಫೈನಲ್ ಆಗ್ತದೆ ಸರ್. ಎರಡು ಕೂಡ 140 ಗೆ ಫೈನಲ್. ಎರಡು ಕೂಡ 14 ಮಾಡ್ಲೆ. ಬಟ್ ಏನಪ್ಪಾ ಅಂದ್ರೆ ಇದು ಸಿಂಗಲ್ ಓನರ್, ಅದು ಸೆಕೆಂಡ್ ಓನರ್, ಅದು ಸೆಕೆಂಡ್ ಓನರ್ ಅಷ್ಟೇ ಡಿಫ್ರೆನ್ಸ್. ಸೊ ನೋಡ್ತಾ ಇರ್ಬೋದು ಎರಡು ಕೂಡ ನಿಮ್ಗೆ ಸಿಂಗಲ್ ಓನರ್ ಟ್ವಿಸ್ಟಿಗಳೇ ಇದೆ ನಿಮ್ಗೆ. ಸರ್ ಏನ್ ಹೇಳಿದ್ರು ಪ್ರೈಸ್? 1,40,000 ಆಗುತ್ತೆ ಸರ್ ಫೈನಲ್. 1,40,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸರ್ ಪವರ್ ಶೇರಿಂಗ್ ಬರುತ್ತಲ್ಲ? ಎಲ್ಲ ಬರುತ್ತೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. AC, ಪವರ್ ಸ್ಟೇರಿಂಗ್ ಮೈಲೇಜ್ ಸರ್ ನಿಮ್ಗೆ. ಓಕೆ, 25 ಬರುತ್ತೆ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ, ಸೂಪರ್ ಆಗಿದೆ. ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಅಂಡ್ ಕಲ್ತ್ಕೊಳ್ಳೋರ್ಗೆ, ಸಿಟಿಯಲ್ಲಿ ಓಡಿಸೋರ್ಗೆ ಬೆಸ್ಟ್ ಆಪ್ಷನ್ ನಿಮ್ಗೆ. ಅಂಡ್ ಇಲ್ಲೊಂದು ಟೊಯೋಟಾ ವಿಟಿಯೋಸ್ ಲಿವೋ ಕಾರ್ ಎಲ್ಲ ಈ ತರ ಇದೆ. ಡೀಸೆಲ್ ಪೆಟ್ರೋಲ್ ಸರ್? ಸರ್ ಡೀಸೆಲ್. 2012 ಸೆಕೆಂಡ್ ಓನರ್ ಸರ್. ಇದು 12 ಸೆಕೆಂಡ್ ಓನರ್, 13 ಸೆಕೆಂಡ್ ಓನರ್, 13 ಸೆಕೆಂಡ್ ಓನರ್. ಹೌದು ಸರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 80,000 ಓಡಿದೆ ಸರ್ ಇದು. ಓಕೆ.
ಒಂದು 415 ವರೆಗೂ ಫೈನಲ್ ಆಗುತ್ತೆ ಸರ್ ಇದು. 4,15,000 ಆಗುತ್ತೆ. 4,15,000 ಗಂಟ ಫೈನಲ್ ಆಗುತ್ತೆ. ಯಾಕಂದ್ರೆ ಇದು ಪ್ರೀಮಿಯಂ ಕಾರ್ ಅಂತಾನೆ ಹೇಳ್ಬೋದು. ನಿಮ್ಗೆ ಎಷ್ಟು ಮೈಲೇಜ್ ಬರುತ್ತೆ ಅಂದ್ರೆ ಅಷ್ಟು ಮೈಲೇಜ್ ಬರುತ್ತೆ. ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಈ ಕಾರ್ಗೆ ಸೂಪರ್ ಆಗಿರುತ್ತೆ. ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ, ಅಲೈ ವೀಲ್ಸ್ ಬರಲ್ಲ, ಟಚ್ ಸ್ಕ್ರೀನ್ ಬರುತ್ತೆ ನಿಮ್ಗೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರುತ್ತೆ. ಹತ್ತತ್ರ 18, 20, 22 ಗಂಟೆ ಮೈಲೇಜ್ ಬರುವಂತ ವೆಹಿಕಲ್. ಫೈನಲ್ ಟು ಫೈನಲ್ 4,15,000 ಫೈನಲ್. ಹೌದು ಸರ್, ಹೌದು. ಸೊ 4,15,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಅಂಡ್ ಇನ್ನೂ ಒಂದು ಜೆನ್ ಎಸ್ಟಿಲೋ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2008 ಸೆಕೆಂಡ್ ಓನರ್ ಪ್ಲಸ್ ಎಫ್ಸಿ ಇನ್ಸೂರೆನ್ಸ್ ಇದೆ ಸರ್ ನಿಮ್ಗೆ. ಇದೆಲ್ಲ ಫಸ್ಟ್ ಎಫ್ಸಿ ಇನ್ಸೂರೆನ್ಸ್ ಎಲ್ಲ ಇದೆಯಾ ಸರ್? ಇನ್ಸೂರೆನ್ಸ್ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ, 20 ಮೈಲೇಜ್ ಬರುತ್ತೆ ನಿಮ್ಗೆ. ಓಕೆ, 170 ಫೈನಲ್ ಆಗುತ್ತೆ ಸರ್ ಇದು. 1,70,000 ಫೈನಲ್ ಫೈನಲ್ ಆಗುತ್ತೆ ಸರ್, ಅದು ಇನ್ಕ್ಲೂಡ್ ಟ್ರಾನ್ಸ್ಫರ್. ಸೊ ನೋಡ್ತಾ ಇರ್ಬೋದು, SB ಕಾರ್ಸ್ ಅಲ್ಲಿ ಲೋ ಬಡ್ಜೆಟ್ ಇಂದ ಹೇಳ್ಬಿಟ್ಟು ಹೈ ಬಡ್ಜೆಟ್ ಗಂಟೆ ಕಾರ್ ಎಲ್ಲ ಇದೆ ನಿಮ್ಗೆ. ನಮ್ಮಲ್ಲಿ ಯಾವ್ದೇ ತರ ಕಮಿಷನ್ ಮತ್ತೆ RTO ಚಾರ್ಜಸ್ ಏನು ಬರಲ್ಲ ಸರ್ ನಮ್ಮಲ್ಲಿ. ಕಮಿಷನ್ RTO ಚಾರ್ಜಸ್ ಏನೂ ಇಲ್ಲ. ಹೌದು ಸರ್, ಹೌದು. ಸರ್ ಇದಕ್ಕೆ 1,70,000 70,000 ಆಗುತ್ತೆ ಸರ್ ಇದು. ಸರ್ ಇದು ಸೆಲೆರಿ ಇದೆಯಾ ಸರ್? ಹಾ, ಇದೆ ಸರ್, ಇದೆ. ಸೊ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಸೆಲೆರಿ, ಅದು ಕೂಡ ಆಟೋಮೆಟಿಕ್. 2014 ಸೆಕೆಂಡ್ ಓನರ್ ಸರ್, ಬರೀ 54,000 ಓಡಿದೆ ಅಷ್ಟೇ. ಬರೀ 54,000. ಅದೆಲ್ಲ ಇದೆ ನಿಮ್ಗೆ, ಆಟೋಮೆಟಿಕ್. ಅಪ್ ಟು ಡೇಟ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ, ಅದು ಕೂಡ ಆಟೋಮೆಟಿಕ್. ಹೌದು ಸರ್. ಸರ್ ಆಟೋಮೆಟಿಕ್ ಏನ ಇದು ಕೂಡ 18, 17, 18, 20 ಬಂದೇ ಬರುತ್ತೆ ಸರ್. ಸೊ ತಲೆನೋವೇ ಇಲ್ಲ, ಗಾಡಿ ಅಷ್ಟು ಕ್ಲೀನ್ ಆಗಿ ಓಡಿಸ್ಕೊಂಡು ಹೋಗ್ಬೋದು. ಸೊ ಗೇರ್ ಇದ್ರೆ ಸ್ವಲ್ಪ ಒಬ್ಬೊಬ್ರು ಯೋಚನೆ ಮಾಡ್ತಾರೆ, ಬಟ್ ಇದು ಗೇರ್ಲೆಸ್ ಗಾಡಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರುತ್ತೆ. ಸೊ ಬ್ರ್ಯಾಂಡ್ ನ್ಯೂ ಸೆಲೆರಿಯಾಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 4,25,000 ಫೈನಲ್ ಆಗುತ್ತೆ ಸರ್ ಇದು. 4,25,000 ಫೈನಲ್ ಆಗುತ್ತೆ ಸರ್. ಸೊ ಇಲ್ಲೊಂದು ಸ್ವಿಫ್ಟ್ ಗೋಲ್ಡ್ ಕಲರ್, ಅದು ಕೂಡ ಪೆಟ್ರೋಲ್ ವೆಹಿಕಲ್, ಸೆಕೆಂಡ್ ಓನರ್ ಸರ್ ಇದು. ಬರೀ 44,000 ಹೊಡೆದು ಇನ್ನು ಶೋರೂಮ್ ಟೈರ್ ಎಲ್ಲ ಇದೆ ಸರ್ ನಿಮ್ಗೆ ಗಾಡಿ. ಸೊ ಇನ್ನು ಶೋರೂಮ್ ಟೈರ್ ಇದೆ, ನೋಡ್ತಾ ಇರ್ಬೋದು. ಗಾಡಿ ಸೂಪರ್ ಆಗಿದೆ ಸರ್, ಸೆಕೆಂಡ್ ಓನರ್ ಆಗಿದೆ. ಎಷ್ಟು ಕಿಲೋಮೀಟರ್ ಆಗಿದೆ ಸರ್? 44,000 ಆಗಿದೆ ಸರ್ ಇದು. ಸೊ 44,000 ಸೆಕೆಂಡ್ ಓನರ್. ಸರ್ವಿಸ್ ಟ್ರ್ಯಾಕ್ ಇದ್ದೇ ಇರುತ್ತೆ ಈ ವೆಹಿಕಲ್. ಅಪ್ಡೇಟ್ ಇಷ್ಟು ಇದೆ ಸರ್, ಇನ್ನು ಶೋರೂಮ್ ಟೈರ್ ಇದೆ ಸರ್. ಶೋರೂಮ್ ಬಿಚ್ಚಿಲ್ಲ, ಟೈರ್ ಹಂಗೆ ಇದೆ. ಇವನ್ ಸ್ಟೆಪ್ನಿ ಕೂಡ ಯೂಸ್ ಮಾಡಿರಲ್ಲ. ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸೊ 3 lakhs ಫೈನಲ್ ಆಗುತ್ತೆ ಸರ್ ಇದು. 3 lakhs 3 lakhs ಆಗುತ್ತೆ ಸರ್. i10 ಹುಡುಕೋರ್ಗೆ ಇಲ್ಲೊಂದು i10 ಇದೆ, ಹೇಳಿ ಸರ್ ಡೀಟೇಲ್ಸ್. 2008 ಸಿಂಗಲ್ ಸರ್, ಸ್ಪೋರ್ಟ್ಸ್ ವರ್ಷನ್ ಇದು. ಓಕೆ, ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್, ಹೊಸ ಟೈರ್ಗಳಿದೆ, ಒಳ್ಳೆ ಮೈಲೇಜ್ ಇದೆ ಗಾಡಿ. ಒಂದು 230 ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು. 2,30,000 ಫೈನಲ್ ಆಗುತ್ತೆ. ಸೊ ನಿಮ್ಗೆ i10 2,30,000 ಆಲ್ಮೋಸ್ಟ್ ನಿಮ್ಗೆ ಪ್ರೀಮಿಯಂ ಕಾರ್ ಅಂತಾನೆ ಹೇಳ್ಬೋದು. ಇದು ಕೂಡ ನಿಮ್ಗೆ 1.2 ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಗಾಡಿಯಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಸೊ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ಈ ಪ್ರೈಸ್ ಗೆ ನಿಮ್ಗೆ i10 ಸಿಗದೇ ಇಲ್ಲ, ಅದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್. ಫೈನಲ್ ಟು ಫೈನಲ್ 2,30,000 ಫೈನಲ್. ಸೊ 2,30,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಇಲ್ಲೊಂದು ಫಿಗೋ ಇದೆ ಸರ್, ಫಿಗೋ ಬಗ್ಗೆ ಹೇಳಿ ಸರ್. ಫಿಗೋ 2011 ಸೆಕೆಂಡ್ ಓನರ್ ಸರ್ ಅದು. ಟೈಟಾನಿಯಂ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಒಂದು 2,15,000 ಆಗುತ್ತೆ ಸರ್ ಫೈನಲ್. ಟೈಟಾನಿಯಂ ಟಾಪ್ ಎಂಡ್ 2,15,000 ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ, ಅದು ಕೂಡ ಡೀಸೆಲ್ ವೆಹಿಕಲ್. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಅಂಡ್ 4 ಕೂಡ ಅಪೋಲೋ ಟೈರ್ಸ್ ಎಲ್ಲ ಇದೆ. ಆರಾಮಾಗಿ ನಿಮ್ಗೆ 18, 20, 22 ಮೈಲೇಜ್ ಬರುವಂತ ವೆಹಿಕಲ್. ಇವನ್ ಗಾಡಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. 2,10,000 2,10,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇಲ್ಲೊಂದು ಟೊಯೋಟಾ ಗಾಡಿ ಇದೆ, ಹೇಳಿ ಸರ್ ಡೀಟೇಲ್ಸ್. ಇದು 2007 ಸೆಕೆಂಡ್ ಓನರ್ ಪ್ಲಸ್ ಎಫ್ಸಿ ಇನ್ಸೂರೆನ್ಸ್ ಇದೆ ಸರ್. ಪೆಟ್ರೋಲ್ ವೆಹಿಕಲ್ ಇದು. ಪೆಟ್ರೋಲ್ ವೆಹಿಕಲ್ 1,70,000 ಆಗುತ್ತೆ ಸರ್ ಇದು. 1,70,000 ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು, 1,70,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್? ಸೊ ಇದ್ರಲ್ಲಿ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಟೊಯೋಟಾ ಗಾಡಿಗಳು ಯಾವ್ದೇ ತಗೊಳ್ಳಿ ನಿಮ್ಗೆ ಆರಾಮಾಗಿ 3-4 ಲಕ್ಷ ಕಿಲೋಮೀಟರ್ ಈಸಿಯಾಗಿ ಹೋಗುತ್ತೆ. ಸೊ ನಮ್ ವಿಡಿಯೋದಲ್ಲಿ ಫೈನಲ್ ಕಾರ್ ಬಂದ್ಬಿಟ್ಟು i10, ಅದು ಕೂಡ ಬ್ಲಾಕ್ ಕಲರ್ ಸರ್. 2008 ಸೆಕೆಂಡ್ ಓನರ್ ಮ್ಯಾಗ್ನಾ ಪ್ಲಸ್ ಇದು. ಎಫ್ಸಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಮಾಡ್ಕೊಡ್ತೀವಿ ಸರ್. 2 lakhs ಫೈನಲ್ ಆಗುತ್ತೆ ಸರ್. ಫೈನಲ್ ಟು ಫೈನಲ್ 2 lakhs ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸರ್. ಸೊ 2 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಎಫ್ಸಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಬಟ್ ಅದು ಕಸ್ಟಮರ್ ರಿಕ್ವೈರ್ಮೆಂಟ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸರ್ ಏನ್ ಹೇಳಿದ್ರು ಪ್ರೈಸ್? 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಸೊ i10 2 ಲಕ್ಷಕ್ಕೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲೂ ಸಿಗಲ್ಲ, 800 ಬರಲ್ಲ. ಆ ಪ್ರೈಸ್ ಅಲ್ಲಿ ನಿಮ್ಗೆ i10 ಕೊಡ್ತಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಫೈನಲ್ ಟು ಫೈನಲ್ 2 lakhs.
ಸೊ ನೋಡ್ತಾ ಇರ್ಬೋದು ಹತ್ತತ್ರ ಎಸ್ ಬಿ ಕಾರ್ಸ್ ಅಲ್ಲಿ ಎಷ್ಟೊಂದು ಕಾರ್ಸ್ ಎಲ್ಲ ಸ್ಟಾಕ್ ಇದೆ ನೋಡಿ. ಇಲ್ಲಿ ಎಷ್ಟೊಂದು ಕಾರ್ಸ್ ಇದೆ, ಹತ್ತತ್ರ 30-40 ಕಾರ್ಗಳು ಇಲ್ಲಿದೆ. ಅಂಡ್ ಇಲ್ಲೂ ಕೂಡ ಒಂದು 15-20 ಕಾರ್ಗಳೆಲ್ಲ ಇಲ್ಲಿದೆ ನಿಮ್ಗೆ. ಸೊ ಇದೇ ತರ ನಿಮ್ಗೆ ಎಸ್ ಬಿ ಕಾರ್ಸ್ ಅಲ್ಲಿ ರೆಗ್ಯುಲರ್ ಆಗಿ ಸ್ಟಾಕ್ ಚೇಂಜ್ ಆದಾಗೆಲ್ಲ ವಿಡಿಯೋ ಮಾಡ್ತಾನೆ ಇರ್ತೀವಿ ನಾವು. ಸೊ ಲೋ ಬಡ್ಜೆಟ್ ಇಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಕಾರ್ ಗಂಟ ನಿಮ್ಗೆ ಎಸ್ ಬಿ ಕಾರ್ಸ್ ಅಲ್ಲಿ ಅವೈಲೇಬಲ್ ಆಗಿರುತ್ತೆ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ ನಿಮ್ಗೆ. ಲೋನ್ ಕೂಡ ಮಾಡಿಸ್ಕೊಟ್ಬಿಡ್ತಾರೆ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಅಂಡ್ ಓಕೆ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.